ಒಂದೇ ಇರೋದು ಇನ್ನೊಂದು ಕೊಟ್ಟೆ ತರಕಿನ ನೀವು ಪ್ರತಿ ಬುಧವಾರ ಬರಬೇಕಿದ್ಮೇಲೆ ಮಂಗಲ್ ಮಾಡ್ಕೊಂಡು ಹೇಗೆ ಮಾಡ್ತೀರಾ? ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ತಂದೆ. ಭಕ್ತಿಸುಧ 73 ಅಥವಾ 76 ಪೇಜ್ ನಂಬರು. ಕಾಲಭೈರವಾಷ್ಟಕಂ. ಭಗವಂತ ಶಿವನ ಅವತಾರನ್ನ ಪೂರ್ಣ ಅವತಾರ ಅಂತ ಹೇಳೋದಿಲ್ಲ. ಶಿವನ ಶಕ್ತಿನೇ ಒಂದು ರೂಪವಾಗಿ ಆ ಕ್ಷಣದಲ್ಲಿ ಪ್ರತ್ಯಕ್ಷವಾಗಿ ಕೆಲಸ ಮುಗಿಸಿ ಮತ್ತೆ ಅಲ್ಲಿಂದ ಕಣ್ಮರೆಯಾಗಿ ಹೋಗ್ತಾನೆ. ಅಂತಂದ್ರೆ ಶಿವ ಬರದೆ ಸಂಹಾರಕ್ಕಾಗಿ ಕೊನೆಯ ಕಾಲದಲ್ಲಿ ಬರ್ತಾನೆ ಅವನು. ಅದಕ್ಕೆ ಅವನನ್ನ ಕಾಲ ಅಂತ ಕೂಡ ಕರೀತಾರೆ. ಕೊನೆಯ ಸಮಯದಲ್ಲಿ ಎಲ್ಲ ಕರ್ಮಗಳು ಮುಗಿದಾಗ ಅವನ ಅವಶ್ಯಕತೆ ಇರುತ್ತೆ. ಲಯ ಅಂತಂದ್ರೆ ಏನು ಅನ್ನೋದನ್ನ ತುಂಬ ದೀರ್ಘವಾಗಿ ಚಿಂತನೆಗೆ ಇಟ್ಕೋಬೇಕು. ಸೊ ಶಿವ ಬರೋದು ಅದೊಂದು ಕರುಣೆ ಇದ್ರೆ, ಆ ಪರಮಾತ್ಮನ ಕೃಪೆ ಇದ್ರೆ ಮಾತ್ರ ಆಗ ಶಿವ ಬರೋದು. ನಾವು ಕೇಳ್ಕೊತೀವಿ ಬೇಕಾದಷ್ಟು ಕಡೆ, ನಿನಗೆ ಕರುಣೆ ಇಲ್ವಾ? ಇಂತೆಂಥ ಸಮಯದಲ್ಲಿ ಒಂದು ಸಾವು ಅನ್ನೋದು ಬರಬೇಕಾದ್ರೂ ಕೂಡ ಕರುಣೆ ಇರಬೇಕು. ಮನುಷ್ಯ ನರಳ್ತಾ ಇದ್ದಾಗ ದೇವರೇ ಅವನ ಮೇಲೆ ಕರುಣೆ ತೋರಿಸು ಅಂತ ಕೇಳ್ತೀವಿ. ಅಂತಂದ್ರೆ ಸಾಕು, ಅವನು ಒದ್ದಾಡ್ತಾ ಇರೋದು, ಅವನ ಸಂಕಟ ಸಾಕು. ಆ ಕರುಣೆನ ಬರಬೇಕಾದ್ರೆ ಕೂಡ ಆಗ ಪರಮಾತ್ಮ ಅಲ್ಲಿ ಬರಬೇಕಾಗತ್ತೆ. ಪರಮಾತ್ಮ ಬರೋದು ಆ ಸಮಯ ಮುಗಿದ್ಮೇಲೆ, ಆ ಸಮಯಕ್ಕೆ ಸರಿಯಾಗಿ ತನ್ನ ಕೆಲಸ ಮಾಡೋದಕ್ಕೆ ಬರ್ತಾನೆ. ಇಲ್ಲಿ ಲಯ ಅಂತಂದ್ರೆ ನಾಶ ಅನ್ನೋದನ್ನ ಬೇರೆ ರೀತಿ ಅರ್ಥ ಮಾಡ್ಕೋಬಾರ್ದು. ಹೀಗೆ ಶಿವನ ಶಕ್ತಿನೇ ಒಂದು ಹೊಸ ರೂಪವಾಗಿ ಆ ಕ್ಷಣದಲ್ಲಿ ಪ್ರಕಟಗೊಳ್ಳುವಂತೆ ಅವನು ಪ್ರತ್ಯಕ್ಷಿಸಿ ತನ್ನ ಕಾರ್ಯ ಅಂದ್ರೆ ಕೇವಲ ಸಂಹಾರ ಮಾತ್ರ, ಅದನ್ನು ಮುಗಿಸಿ ಅವನು ಅಲ್ಲಿಂದ ಮರೆಯಾಗಿ ಹೋಗ್ತಾನೆ. ವಿಷ್ಣುವಿನ ಅವತಾರದಂತೆ ಅವನು ಯಾರಿಗೂ ಅವಕಾಶಗಳನ್ನ ಕೊಡೋದಿಲ್ಲ. ವಿಷ್ಣು ಪ್ರತಿ ಅವತಾರದಲ್ಲಿ ಅವನು ಅವತಾರ ತಗೊಂಡು ಬಂದಾಗ ಅನೇಕ ಅವಕಾಶಗಳನ್ನ ಕೊಡ್ತಾನೆ. ಯಾಕೆ ಅಂತಂದ್ರೆ ಅವನು ಸ್ತುತಿಕರ್ತ, ಪಾಲನೆ ಪೋಷಣೆ ಮಾಡ್ಬೇಕು. ಅವನು ನೇರವಾಗಿ ಅವನ ಸಂಹಾರಕ್ಕೆ ಕೈ ಹಾಕೋದಿಲ್ಲ. ನೇರವಾಗಿ ಅವನು ಎಂದಿಗೂ ಯಾರನ್ನೂ ಅವನು ಶಿಕ್ಷಿಸೋದಕ್ಕೆ ಬರೋದಿಲ್ಲ. ಹೆಚ್ಚು ಹೆಚ್ಚು ಅವಕಾಶಗಳನ್ನ ಕೊಡ್ತಾನೆ ವಿಷ್ಣು. ಆದರೆ ಶಿವ ಆ ಥರ ಅಲ್ಲ. ಎಲ್ಲ ಅವಕಾಶಗಳು ಮುಗಿದ ಮೇಲೆ ಅವನ ಆ ಸಮಯ ನೋಡಿಕೊಂಡು ಅವನು ಬರ್ತಾನೆ. ಈ ಕಾರಣದಿಂದ ಶಿವನನ್ನ ಕಾಲ ಅಂತ ಕೂಡ ಕರಿಬೇಕಾಗತ್ತೆ. ಸೂಕ್ತ ಸಮಯದಲ್ಲಿ, ಕೊನೆಯ ಸಮಯದಲ್ಲಿ ಬಂದು ಸಂಹಾರವನ್ನು ಮಾಡಿ ಮುಗಿಸ್ತಾನೆ. ಮಹೇಶ್ವರ ಅಂತಂದ್ರೆ ಲಯಕರ್ತ. ಇನ್ನು ಅವಶ್ಯಕತೆ ಇಲ್ಲ ಅಂತ ಗೊತ್ತಾದ ನಂತರ ಆ ಇರುವಿಕೆಯನ್ನ ನಿಯಂತ್ರಿಸುವ ಸಲುವಾಗಿ ಸಂಹಾರ ಮಾಡ್ತಾನೆ. ಸಂಹಾರ ಅನ್ನೋದು ಅಲ್ಲಿ ಒಂದು ನಿಯಂತ್ರಣ ಬೇಕಾಗಿರುತ್ತೆ. ಅದು ಇನ್ನು ಮುಂದುವರಿಯೋ ಅವಕಾಶ ಇರೋದಿಲ್ಲ. ಅಲ್ಲೆಲ್ಲ ಮುಗಿದು ಹೋಗಿರುತ್ತೆ. ಇನ್ನು ಅದು ಇರಬೇಕು ಅನ್ನುವಂಥದ್ದು ಅಲ್ಲೇನೂ ಇಲ್ಲ. ಅದನ್ನ ನಿಯಂತ್ರಿಸಕ್ ಬಂದಾಗ ಆ ಸನ್ನಿವೇಶಕ್ಕೆ ತಕ್ಕಂತೆ ಅದು ನಾಶ, ಮರಣ, ಸಾವು, ಕಣ್ಮರೆ, ಈ ರೀತಿ ಲಯ, ಈ ರೀತಿ ಆ ಸನ್ನಿವೇಶಕ್ಕೆ ತಕ್ಕಂತೆ ಅದನ್ನ ಅರ್ಥ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಶಿವ ಅಂತಂದ್ರೆ ಅವನು ಸಂಹಾರ ರೂಪಿ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಗುಣಗಳನ್ನ
ವಿಶ್ಲೇಷಣೆ ಮಾಡಬೇಕು ಅಂತಂದ್ರೆ ಸತ್ವಗುಣ ಅನ್ನುವಂತಹದ್ದು ಅಥವಾ ಸತ್ವರೂಪ ಅನ್ನುವಂತಹದ್ದು ಬ್ರಹ್ಮರೂಪ. ಅವನು ಸೃಷ್ಟಿಗೆ ಒತ್ತು ಕೊಟ್ಟು ಅವನು ಕೆಲಸ ಮಾಡ್ತಾನೆ. ರಜೋರೂಪ ಅನ್ನುವಂತಹದ್ದು ವಿಷ್ಣುವನ್ನ ಕುರಿತು ಹೇಳಿರುವಂತಹದ್ದು. ಅವನು ಸ್ಥಿತಿಕರ್ತ, ಪಾಲನೆ ಪೋಷಣೆ ಮಾಡೋದು ಅವನ ಕೆಲಸ. ಅವನನ್ನ ಪರಿಪಾಲಕ ಅಂತ ಕೂಡ ಹೇಳ್ತೀವಿ. ತಮೋರೂಪ ಅನ್ನೋದು ಶಿವರೂಪ. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ಸತ್ವಾತ್ ಸಂಜಾಯತೆ ಜ್ಞಾನಂ. ಅದರಿಂದ ಬ್ರಹ್ಮನನ್ನ ಜ್ಞಾನ ಸ್ವರೂಪಿ, ವೇದಗಳ ಒಡೆಯ. ಇದನ್ನ ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದಲ್ಲಿ ಭಗವಂತ ಹೇಳ್ತಾನೆ, ಅನ್ನ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ ಕರ್ಮೋದ್ಭವತಿ ಪರ್ಜನ್ಯ ಬ್ರಹ್ಮ ಕರ್ಮ ಸಮುದ್ಭವ. ಅನ್ನದಿಂದ ಜೀವ ಜಂತುಗಳು ಹುಟ್ಟತ್ವೆ, ಅನ್ನದಿಂದ ಅವುಗಳು ಬರುತ್ತವೆ. ಅನ್ನ ಅಥವಾ ಆಹಾರ ಅನ್ನೋ ಅಂತದ್ದು ನೀರು, ಪರ್ಜನ್ಯ ಮಳೆ, ಅದರಿಂದ ಬರುತ್ತೆ. ಈ ಮಳೆ ಹೇಗೆ ಬರುತ್ತೆ? ಕರ್ಮಗಳಿಂದ, ಕರ್ಮಗಳ ಆಚರಣೆಯಿಂದ ಮಳೆ ಅನ್ನೋದು ಬರುತ್ತೆ, ಪರ್ಜನ್ಯ ಅನ್ನೋದು ಉಂಟಾಗತ್ತೆ. ಕೊನೆಗೆ ಪರಮಾತ್ಮ ಹೇಳ್ತಾನೆ, ಕರ್ಮ ಅಥವಾ ಆಚರಣೆಗಳು ಕೂಡ ಬ್ರಹ್ಮನಿಂದ ಬರುತ್ತೆ. ಕರ್ಮೋದ್ಭವತಿ ಪರ್ಜನ್ಯ ಬ್ರಹ್ಮ ಕರ್ಮ ಸಮುದ್ಭವ ಅಂತ ಅದಕ್ಕೆ ಹೇಳೋದು. ಅಂದ್ರೆ ಇಲ್ಲಿ ಬ್ರಹ್ಮ ಅನ್ನೋದನ್ನ ನೇರವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಆಚರಣೆಗಳನ್ನ, ಈ ಜ್ಞಾನ ಅನ್ನೋದು ನಮಗೆ ಹೇಗಿರಬೇಕು ಏನು ಅನ್ನೋದು ತಿಳಿಸ್ಕೊಡುವಂತಹದ್ದು ಜ್ಞಾನ. ಕರ್ಮ ಅಂತಂದ್ರೆ ಅದೊಂದು ಆಚರಣೆ. ಅದರಿಂದ ಈ ಆಚರಣೆ ಅನ್ನುವಂತಹದ್ದು ಈ ಜ್ಞಾನದಿಂದ ಬರುತ್ತೆ. ಬ್ರಹ್ಮ ಜ್ಞಾನ ಸ್ವರೂಪಿ, ವೇದಮೂರ್ತಿ ಅಂತ ಕೂಡ ಹೇಳ್ತಾರೆ. ಈ ರೀತಿ ಸತ್ವಗುಣ ಅನ್ನೋದು ಬ್ರಹ್ಮರೂಪ, ವಿಷ್ಣು ಅನ್ನೋನು ಸ್ಥಿತಿಕರ್ತ. ಜ್ಞಾನವನ್ನ ಪ್ರಕಟಗೊಳಿಸುವುದರ ಜೊತೆಗೆ ಅವನು ಕೆಲವೊಂದು ಕರ್ಮಗಳಿಗೆ ಕೂಡ ಪೂರಕನಾಗಿರ್ತಾನೆ. ಆದ್ರಿಂದ ವಿಷ್ಣುವಿನ ಅವತಾರದಲ್ಲಿ ಅವನು ಜ್ಞಾನದ ಸಹಾಯದಿಂದ ಏನೆಲ್ಲ ಆಚರಣೆಗಳನ್ನ, ಏನೆಲ್ಲ ಕರ್ಮಗಳನ್ನ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡ್ತಾನೆ. ಅದಕ್ಕೆ ರಾಮಾವತಾರ, ಕೃಷ್ಣಾವತಾರ ತುಂಬಾ ಶ್ರೇಷ್ಠವಾಗಿ ಪ್ರತಿ ಒಂದೊಂದು ಕ್ಷಣದಲ್ಲೂ ಕರ್ಕೊಂಡು ಹೋಗುತ್ತೆ. ರಾಮ ಏನ್ ಮಾಡದ, ಕೃಷ್ಣ ಏನ್ ಮಾಡದ. ವಿಷ್ಣುವಿನ ಅಂಶ ರಜೋಗುಣ, ಜ್ಞಾನದ ಜೊತೆಗೆ ರಜೋಗುಣ ಇರೋದ್ರಿಂದ ಆ ಒಂದು ಕರ್ಮದಲ್ಲಿ ತೊಡಗಬೇಕು ಅನ್ನೋ ಒಂದು ಆಸಕ್ತಿ ಬರೋದು. ಕರ್ಮದಲ್ಲಿ ನಾನು ಇರಬೇಕು ಅಂತಂದ್ರೆ ನನ್ನಲ್ಲಿ ರಜೋಗುಣ ಇರಬೇಕು. ಆ ರಜೋಗುಣದ ಜೊತೆಗೆ ಕರ್ಮದ ಆಚರಣೆಗಳನ್ನ ಮಾಡೋದಕ್ಕೆ ಜ್ಞಾನ ಹೇಗಿರಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡುವಂತಹ ಅವತಾರಗಳನ್ನ ರಾಮಾವತಾರ, ಕೃಷ್ಣಾವತಾರದಲ್ಲಿ ನಾವು ನೋಡಬಹುದು. ಮತ್ತು ಜ್ಞಾನ ಇರೋದು ಮುಖ್ಯವಲ್ಲ, ಅಂತಹ ಜ್ಞಾನನ ಹೇಗೆ ಬಳಸ್ಕೋಬೇಕಾಗತ್ತೆ, ಅದರ ಉಪಯೋಗ ನಾವು ತಿಳ್ಕೊಳ್ಳದೆ ಹೋದ್ರೆ ಜ್ಞಾನದ ಮಹತ್ವ ಅನ್ನುವಂತಹದ್ದು ನಮ್ಮ ಅರಿವಿಗೆ ಬರೋದಿಲ್ಲ. ರಾಮ ಮತ್ತು ಕೃಷ್ಣ ಇವರುಗಳ ಅವತಾರದಲ್ಲಿ ಅವರ ಆಚರಣೆಗಳ ಜೊತೆಗೆ ಅವರು ಜ್ಞಾನನ ಹೇಗೆ ಉಪಯೋಗಿಸ್ಕೊಂಡ್ರು, ಜ್ಞಾನವನ್ನ ತಮ್ಮ ಆಚರಣೆಗೆ ಹೇಗೆ ಹತ್ರ ತಂದ್ಕೋತಾರೆ ಅನ್ನೋದನ್ನು ಕೂಡ ಅವ್ರು ತಿಳಿಸ್ಕೊಡ್ತಾರೆ. ಈ ರೀತಿ ಕರ್ಮ ಮತ್ತು ಜ್ಞಾನ ಇವುಗಳ ಹೊಂದಾಣಿಕೆ ಅನ್ನುವಂತಹದ್ದು ಈ ರಜೋಗುಣದ ಸ್ವಭಾವ. ಇಂತಹ ರಜೋಗುಣನ ಬೆಳೆಸ್ಕೊಂಡ್ರೆ ಮಾತ್ರ ಇದೆಲ್ಲ ಸಾಧ್ಯ ಆಗತ್ತೆ. ಆದ್ರಿಂದ ರಜೋಗುಣ ಅನ್ನುವಂತಹದ್ದು ವಿಷ್ಣು ರೂಪವನ್ನು ಕುರಿತು ಹೇಳುವಂತಹದ್ದು. ತಮೋಗುಣ ಅನ್ನುವಂತಹದ್ದು ಕೊನೆಯಲ್ಲಿ ಎಲ್ಲವನ್ನು ಮೂಲಕ್ಕೆ ಹೋಗಿ ಸೇರಿಸುವಂತಹದ್ದನ್ನ ಲಯ ಅಂತ ಹೇಳ್ತೀವಿ. ಅಂತಂದ್ರೆ ಈ ಜಗತ್ತು ಅಥವಾ ಭೂಮಿಗೆ ಬಂದಿದ್ದು ಹೋಗ್ಲೇಬೇಕು. ಬಂದಿದೆ ಅಂತಂದ್ಮೇಲೆ ಅದು ಹೋಗ್ಬೇಕಾಗತ್ತೆ. ಹುಟ್ಟು ಅಂತ ಆದ್ಮೇಲೆ ಅದಕ್ಕೆ ಒಂದು ಸಾವು ಅನ್ನೋದು ಇರಬೇಕಾಗತ್ತೆ. ಜಗತ್ತಿಗೆ ಬರೋದು ಹೋಗೋದು ಅದು ಶಾಶ್ವತ ವಸ್ತುಗಳಲ್ಲ, ಸದಾ ಇರೋಂತಹದ್ದು ಪರಮಾತ್ಮ ವಸ್ತು. ಹಾಗಾಗಿ ಇಲ್ಲಿ ಬಂದು ಹೋಗುವ ಆ ಕ್ರಿಯೆಯನ್ನ ಲಯ, ನಾಶ, ಸಂಹಾರ ಅಂತ ಆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಅರ್ಥ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಆದ್ರಿಂದ ಜ್ಞಾನ ಅನ್ನೋದು ಬ್ರಹ್ಮ ಸ್ವರೂಪ, ಜ್ಞಾನದ ಜೊತೆಗೆ ಕರ್ಮ ಅದು ವಿಷ್ಣು ಸ್ವರೂಪ, ಮತ್ತು ಕೊನೆಯಲ್ಲಿ ಈ ಜ್ಞಾನ ಕರ್ಮ ಎಲ್ಲವೂ ಕೂಡ ಮೂಲದಲ್ಲಿ ಹೋಗಿ ಸೇರುತ್ತೆ. ಲಯ ಅನ್ನೋದು ಶಿವ ಸ್ವರೂಪ. ಆದ್ರಿಂದ ಶಿವನನ್ನ
ಕರ್ಮಾಂತಕ ಅಂತ ಕೂಡ ಹೇಳ್ತಾರೆ, ಅಥವಾ ಕಾಲಾಂತಕ ಅಂತ ಕೂಡ ಹೇಳ್ತಾರೆ. ಎಲ್ಲುವುದಕ್ಕೆ ಅವನು ಕೊನೆ ಮುಟ್ಟಿಸ್ತಾನೆ. ಅಂದರೆ ನಾವು ಯಾವುದನ್ನ ಬಂಧನ ಅಂತ ತಿಳ್ಕೊಂಡು ಅದರಿಂದ ಹೊರಬರೋದಕ್ಕೆ ಹೋರಾಡ್ತೀವಿ. ನಾವು ಈ ದೇಹದಲ್ಲಿ ಈ ದೇಹನೇ ನಾವು ಅಂತ ತಿಳ್ಕೊಂಬಿಟ್ಟು, ಈ ದೇಹನೇ ನಾನು ಅಂತ ಅಂದ್ಬಿಟ್ಟು ದೇಹದಲ್ಲಿ ಇರೋ ಆ ಜೀವಕ್ಕೆ, ಆ ಒಂದು ಅರಿವಿಗೆ ನಾವು ಗಮನ ಕೊಡ್ತಾ ಇಲ್ಲ. ದೇಹದ ಒಳಗಡೆ ಇರೋ ಆ ಚೇತನ ಪರಮಾತ್ಮ ಅನ್ನೋದು ನಮಗೆ ಗೊತ್ತಾಗದೆ, ಅಲ್ಲಿರೋ ಚೇತನ ನಾನು ಅಂತ ತಿಳ್ಕೊಂಡು ಈ ದೇಹಕ್ಕೆ ಏನ್ ಬೇಕು ಅದನ್ನ ಒದಗಿಸೋದಕ್ಕೆ ಇಡೀ ಜೀವಮಾನ ನಾನು ಕಾಲ ಕಳೆದು ಬಿಡ್ತೀನಿ. ದೇಹನೂ ಅಷ್ಟೇ ಮುಖ್ಯ. ದೇಹ ಇದ್ರೇನೆ ಅದು ಸಾಧನೆ ಮಾಡೋದಕ್ಕೆ. ಅದರಿಂದ ಸಾಧನೆಗೆ ದೇಹ ಮನಸ್ಸು ಅನ್ನುವಂತಹ ಉಪಕರಣಗಳನ್ನ ಪರಮಾತ್ಮ ಕೊಟ್ಟಿರೋದು ಯಾತಕ್ಕೆ ಅಂತಂದ್ರೆ ಅದನ್ನು ಉಪಯೋಗಿಸ್ಕೋ. ಅದು ಮೆಟ್ಲುಗಳು. ಆ ಮೆಟ್ಲನ್ನ ನೀನು ಏರ್ತಾ ಹೋಗು. ಆಮೇಲೆ ಅದು ಪಂಚಭೂತಗಳಿಗೆ ಸೇರಿದ್ದು, ದೇಹ ಪಂಚಭೂತಗಳಿಗೆ ಸೇರಿದ್ದು, ಅದು ಅಲ್ಲಿ ಹೋಗುತ್ತೆ. ಆದ್ರೆ ಉಳ್ಕೊಳ್ಳೋದು ಯಾವುದು? ಕೇವಲ ಚೇತನ ಶಕ್ತಿಯ ಸದಾ ಇರುವಂತಹದ್ದು. ಅದು ಸದಾ ಇರುತ್ತೆ. ಆದ್ರಿಂದ ಎಲ್ಲದಕ್ಕೂ ಕೊನೆ ಮುಟ್ಟಿಸೋಂತಹವನು ಶಿವ. ಅಂದ್ರೆ ನಾವು ಯಾವುದಕ್ಕೆ ಬಂಧನ ಅಂತ ತಿಳ್ಕೊಂಡು ಅದರಿಂದ ಹೊರಗೆ ಬರಕ್ಕಾಗದೆ ಅಲ್ಲೇ ಒದ್ದಾಡ್ತಾ ಇರ್ತೀವಿ. ಅಲ್ಲಿಂದ ನಾವು ಈಚೆ ಬರಬೇಕು. ಅಲ್ಲಿಂದ ನಾವು ಈಚೆ ಬರೋದು ಕೂಡ ಒಂದು ರೀತಿ ದೇಹವನ್ನು ಬಿಟ್ಟು ಬಂದಿದ್ದೀವಿ ಅಂತಂದ್ರೆ ಬಂಧನದಿಂದ ನಾವು ಹೊರಬಂದ ಅನುಭವ ನಮಗಾಗಬೇಕು. ಬಂಧನದಿಂದ ನಾನು ಹೊರಗಡೆ ಬರಬೇಕು ಅಂತಂದ್ರೆ ಕೂಡ ಅಲ್ಲಿ ಕೂಡ ಪರಮಾತ್ಮನ ಕೃಪೆ ಇರಬೇಕು. ನಾವು ಅದನ್ನ ನಾಶ ಅಂತ ತಿಳ್ಕೊತೀವಿ. ದೇಹದಿಂದ ಹೊರಬಂದ ಅಂತಂದ್ರೆ ಅದನ್ನ ಮರಣ ಅಂತ ತಿಳ್ಕೊತೀವಿ. ಆದ್ರೆ ಪರಮಾತ್ಮನ ಕರುಣೆ ಇಲ್ಲದೆ ಹೋದ್ರೆ ಮರಣ ಕೂಡ ನಮಗ್ ಸಿಗೋದಿಲ್ಲ. ಮತ್ತೆ ಒದ್ದಾಡ್ತಾ ಇರ್ಬೇಕಾಗತ್ತೆ. ಈ ಕಾರಣದಿಂದ ಕಾಲಭೈರವನಾದ ಶಿವನನ್ನ ಕಾಶಿಕಾಪುರಾದಿ ಅಧಿದೇವ, ಮೂಲ ಪುರುಷ, ಮೂಲ ದೇವ ಅವನು. ಕಾಶಿಕಾಪುರದಲ್ಲಿ ಕಾಶಿ ಪಟ್ಟಣದ ಅಧಿದೇವತೆ ಅವನು ಅಂತ ಹೇಳ್ತೀವಿ. ಈ ಕಾಶಿ ಪಟ್ಟಣಕ್ಕೆ ಅವನನ್ನು ಅಧಿದೇವತೆ ಅಂತ ಯಾಕೆ ಹೇಳಿದ್ವಿ? ನಮ್ಮೆಲ್ರಿಗೂ ಒಂದು ನಂಬಿಕೆ ಇದೆ. ಕಾಶಿ ಎನ್ನುವಂತಹದ್ದು ಒಂದು ಪುಣ್ಯಕ್ಷೇತ್ರ. ಅಲ್ಲಿ ಗಂಗೆ ಎನ್ನುವಳು ನಮ್ಮನ್ನ ಪಾವನ ಮಾಡ್ತಾಳೆ. ಕಾಶಿ ಕ್ಷೇತ್ರದಲ್ಲಿ ಗಂಗೆಯಲ್ಲಿ ಒಂದು ಸಲಿ ನಾವು ಅಲ್ಲಿ ಹೋಗಿ ಸ್ನಾನ ಮಾಡಿ ಪರಮಾತ್ಮನ ದರ್ಶನ ಮಾಡಿದ್ರೆ ನಮ್ಮ ಅನೇಕ ಪಾಪಗಳು ನಾಶ ಆಗತ್ತೆ ಅನ್ನೋ ನಂಬಿಕೆ ನಮ್ಗಿರೋದ್ರಿಂದ ನಾವು ಕಾಶಿಗೆ ಹೋಗೋ ಪ್ರಯತ್ನ ಮಾಡ್ತೀವಿ. ಕಾಶಿಯ ಗಂಗೆಗೆ ನಾವು ಅಷ್ಟು ಗೌರವ ಕೊಡ್ತೀವಿ. ಅದನ್ನ ಅಷ್ಟು ಪೂಜ್ಯ ಭಾವದಿಂದ ನೋಡೋದು ಯಾಕೆ ಅಂತಂದ್ರೆ ಕಾಶಿ ಪಟ್ಟಣ ಮತ್ತು ಅಲ್ಲಿರುವ ಒಂದು ಗಂಗೆ. ಅಂತಹ ಕಾಶಿ ಪಟ್ಟಣ ಗಂಗೆ ಇರುವಂತಹ ಜಾಗದ ಅಧಿದೇವತೆ ನಮ್ಮ ಈ ಕಾಲಭೈರವ. ನಮ್ಮ ಕರ್ಮಗಳು, ಪಾಪ ಕರ್ಮಗಳೆಲ್ಲ ಹೇಗೆ ಅಲ್ಲಿ ನಾಶ ಆಗತ್ತೆ ಅಂತಂದ್ರೆ ಆ ನಾಶ ಮಾಡುವಂತಹವನ್ ಯಾರು? ಶಿವ, ಪರಶಿವ. ಅವನಿರೋದಲ್ಲಿ ಆ ಕಾಶಿ ಪಟ್ಟಣದಲ್ಲಿ ಅಧಿದೇವತೆಯಾಗಿದ್ದಾನೆ. ಅವನನ್ನು ಹೋಗಿ ನಾವು ಭಜಿಸ್ಬೇಕು, ಅವನನ್ನು ಪ್ರಾರ್ಥನೆ ಮಾಡಬೇಕು. ಈ ಕಾರಣದಿಂದ ಕೂಡ ಕಾಶಿ ಪಟ್ಟಣದ ಅಧಿದೇವ ಅವನ್ನ, ಮೂಲ ದೇವ ಅವನು ಅಂತ ಹೇಳ್ತಾರೆ. ಆದ್ರಿಂದ ಶಿವನನ್ನ ಮುಕ್ತಿ ಪ್ರದಾಯಕ ಅಂತ ಕೂಡ ಹೇಳ್ತಾರೆ. ಹೀಗೆ ಇದು ಮೊನ್ನೆ ಹೇಳಬೇಕಾಗಿತ್ತು, ಆದರೆ ಮೊನ್ನೆ ಶುರು ಆಗಿದ್ದೇ ಸಮಯ ಇರಲಿಲ್ಲ. ಒಂದು 2 ಶ್ಲೋಕನಾರು ಅವತ್ತು ಚರ್ಚೆ ಆಗಬೇಕು ಅಂತ ಅಂದ್ಬಿಟ್ಟು ಅವತ್ತು ಈ ಹಿನ್ನೆಲೆ ಒದಗಿಸಿರ್ಲಿಲ್ಲ. ಮೂರನೇ ಸ್ತೋತ್ರ ಜೊತೆಲಿ ಹೇಳ್ಬೋದು ಬುಕ್ಕಿದ್ರೆ. ಶೂಲಟಂಕಪಾಶದಂಡಪಾಣಿಮಾದಿಕಾರಣಂ ಶ್ಯಾಮಕಾಯಮಾದಿದೇವಮಕ್ಷರಂ ನಿರಾಮಯಂ ಭೀಮವಿಕ್ರಮಂ ಪ್ರಭುಂ ವಿಚಿತ್ರತಾಂಡವಪ್ರಿಯಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಈ ಥರ ಶ್ಲೋಕ ಹೇಳಿದ್ರೇ ಮೈ ಜುಮ್ಮನ್ನಂತೆ. ಶಂಕರಾಚಾರ್ಯರ ವರ್ಣನೆ ಮತ್ತು ಅವರ ಪದಗಳ ಜೋಡಣೆ ಅಷ್ಟು ಅದ್ಭುತವಾಗಿದೆ. ಬರೀ ಪದಗಳ ಜೋಡಣೆ ಅಲ್ಲ, ಯಾವ ಕಾರಣಕ್ಕೆ ಇಂತಹ ಪದಗಳನ್ನ ತಂದು ಇಲ್ಲಿ ಸಂಗ್ರಹ ಮಾಡಿ ನಮಗೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಪದದ ಅರ್ಥ ನಮ್ಮನ್ನ ಅಷ್ಟು ಎತ್ತರಕ್ಕೆ ಕರ್ಕೊಂಡೋಗುತ್ತೆ. ಆ ಕಾರಣದಿಂದ ಇದನ್ನ ಉಚ್ಚಾರ ಮಾಡಿದ್ರೆ ಮೈ ಜುಮ್ ಅನ್ನತ್ತೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಪರಮಾತ್ಮ ನಮ್ಗೆ ಯಾವ ಸ್ಥಾನ ಕೊಡ್ಬೋದು. ಇಲ್ಲಿ ನಮ್ಮ ಮಹಾವಿಷ್ಣುವನ್ನ ನಾವೇನಂತೀವಿ? ಚತುರ್ಭುಜ ಅಂತ ಹೇಳ್ತೀವಿ. ಪರಮಾತ್ಮ ವಿಷ್ಣುವಿಗೆ 4 ಕೈಗಳಿದೆ. ಪ್ರತಿಯೊಂದು ಕೈನಲ್ಲಿ
ಅವನ ಆಯುಧಗಳನ್ನ ನಾವು ನೋಡ್ತೀವಿ. ಶಂಖ, ಚಕ್ರ, ಗದಾ, ಪದ್ಮ ಇದನ್ನ ನಾವು ವಿಷ್ಣು ಕೈನಲ್ಲಿ ನೋಡ್ತೀವಿ. ಅದೇ ತರ ನಮ್ಮ ಕಾಲಭೈರವನಿಗೆ 4 ಕೈಗಳಿದೆ. ಅವನ ಕೈಗಳಲ್ಲಿ ಕೂಡ ಶೂಲ ಅನ್ನೋದು ಒಂದು ಚೂಪಾದ ಈಟಿಯಂತಹ ಒಂದು ಆಯುಧ. ಆ ಚೂಪಾದ 3 ತುದಿಗಳಿದ್ರೆ ಅದನ್ನ ತ್ರಿಶೂಲ ಅಂತ ಕರಿತೀವಿ. ಹೀಗಾಗಿ ಅವನ ಕೈನಲ್ಲಿ ಶೂಲ ಅಥವಾ ತ್ರಿಶೂಲ ಅನ್ನುವಂತಹದ್ದು ಒಂದು ಕೈನಲ್ಲಿ ಹಿಡ್ಕೊಂಡಿದ್ದಾನೆ. ಮತ್ತೊಂದು ಟಂಕ ಅಂತಂದ್ರೆ ಕತ್ತಿ ಅಥವಾ ಬಿಚ್ಚುಗತ್ತಿ ಅಂತ ಹೇಳ್ತಾರೆ, ಕೊಡಲಿ ಅಂತ ಕೂಡ ಹೇಳ್ತಾರೆ. ಅದು ಅವನ ಕೈನಲ್ಲಿ ಹೇಗಿರುತ್ತೆ ಅದು ಕೊಡ್ಲಿ ಅಂತಂದ್ರೆ ಸದಾ ಬಳಸಲು ಸಿದ್ಧವಾಗಿರುವಂತಹ ಬಿಚ್ಚು ಕತ್ತಿಯಂತೆ ಅವನ ಕೊಡ್ಲಿ ಇರುತ್ತೆ. ಮತ್ತೊಂದು ಕೈಯಲ್ಲಿ ಅವನು ಪಾಶ ಅಂತಂದ್ರೆ ಒಂದು ಹಗ್ಗದಂತಹ ಒಂದು ಅಸ್ತ್ರ. ಒಮ್ಮೆ ಅಂತಹ ಪಾಶ ಅಥವಾ ಹಗ್ಗ ಅದರ ಕೈಗೆ ನಾವು ಸಿಕ್ಕಾಕೊಂಡ್ರೆ ಆ ಪಾಶದಿಂದ ನಾವು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಈ ಯಮಪಾಶ ಅನ್ನೋದು ಹೇಗೆ ನಮ್ಮ ಪ್ರಾಣವನ್ನ ಬಂಧಿಸುತ್ತೆ, ನಮ್ಮ ಪ್ರಾಣನ ಹೀರತ್ತೆ ಅಂತ ಹೇಳ್ತೀವಿ ನಾವು. ಯಮಪಾಶ ಕುತ್ತಿಗೆಗೆ ಬಿದ್ದರೆ ಮತ್ತೆ ನೀನು ಹಿಂದಿರುಗಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಮಾತಾಡ್ತೀವಿ. ಅಂದ್ರೆ ಯಮವನ ಪಾಶ ಅನ್ನೋದು ಆ ರೀತಿ ಬಂಧಿಸುತ್ತೆ. ಈ ಬಂಧನ ಅಂತಂದ್ರೆ ನಾವು ಮತ್ತೆ ಕೆಲವು ಕಡೆ ಸಲ ಕೂಡ ಮಾತಾಡ್ತಾ ಇರ್ತೀವಿ. ಅದು ಯಾವ ಮೋಹ ಪಾಶದಲ್ಲಿ ನೀನು ಸಿಕ್ಕಾಕೊಂಡಿದ್ಯಪ್ಪ, ಅದು ಯಾವ ಬಂಧನದಲ್ಲಿ ನೀನು ಸಿಕ್ಕಾಕೊಂಡಿದ್ಯಾ, ಯಾವ ಪಾಶ ನಿನ್ ಮೇಲೆ ಬಿದ್ದಿದೆ ಅಂತ ಕೂಡ ಕೇಳ್ತೀವಿ. ಈ ರೀತಿ ಪಾಶ ಅಂತಂದ್ರೆ ಅದೊಂದು ಅಸ್ತ್ರ. ಆ ಅಸ್ತ್ರದಲ್ಲಿ ನಾವು ಸಿಕ್ಕಾಕೊಂಡ್ರೆ ಅದರಿಂದ ಹೊರಬರೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಅಂತಹ ಒಂದು ಪಾಶನ ಅವನು ಅಸ್ತ್ರವಾಗಿ ತನ್ನ ಕೈನಲ್ಲಿ ಮತ್ತೊಂದು ಕೈನಲ್ಲಿ ಇಟ್ಕೊಂಡಿದ್ದಾನೆ. ಮತ್ತು ಕೊನೆಯದಾಗಿ ದಂಡ ಅಂತ ಹೇಳ್ತೀವಿ. ದಂಡ ಅನ್ನೋದು ಒಂದು ರೀತಿಯ ಕೋಲು ಅಥವಾ ದೊಣ್ಣೆ, ಬಾರುಕೋಲು ಅಂತ ಹೇಳ್ತೀವಿ. ಈ ಬಾರುಕೋಲು ಅನ್ನೋದು ಕೂಡ ದಂಡಪ್ರಾಯ ಅಂತಂದ್ರೆ ಆ ಬಾರುಕೋಲಿನಲ್ಲಿ ಒಂದು ಏಟು ಬಿತ್ತು ಅಂತಂದ್ರೆ ಹೇಳ್ತಾರಲ್ಲ, ಹಿಂದೆ ಬಾಸುಂಡೆ ಮೈ ಮೇಲೆ ಬೀಳ್ತಾ ಇತ್ತು, ಬಾರುಕೋಲಿನಲ್ಲಿ ಏಟು ತಿನ್ಬೇಕಾ ನೀನು ಅಂತ ಕೇಳ್ತಾರ. ಅಂತಂದ್ರೆ ಬಾಸುಂಡೆ ಅಂತಂದ್ರೆ ಆ ನೆನಪು ನಿನಗೆ ಅಷ್ಟು ಬೇಗ ಹೋಗೋದಿಲ್ಲ. ಅಲ್ಲಿ ನೋವು ಅನ್ನೋದು ನೆನಪಾಗೆ ಕಾಡತ್ತೆ ಅಂತಂದ್ರೆ ಮತ್ತೊಂದ್ಸಲಿ ಆ ತಪ್ಪು ಮಾಡಕ್ ಆಗೋದಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದ್ಸಲಿ ನೀನ್ ತಪ್ಪು ಮಾಡಬಾರ್ದು ನೀವು ಎಚ್ಚರಿಕೆ ಕೊಡೋದಕ್ಕೆ ಇಂತಹ ಬಾರುಕೋಲು ಅಥವಾ ದಂಡ ಅನ್ನೋದನ್ನ ಉಪಯೋಗಿಸ್ಕೊತಾ ಇದ್ರು. ಶಿವನ ಕೈನಲ್ಲಿ ಈ ರೀತಿ 4, ಒಂದೊಂದು ಕೈನಲ್ಲಿ ಒಂದೊಂದು ಆಯುಧ ಇದೆ. ಶೂಲ, ಟಂಕ, ಪಾಶ ಮತ್ತು ದಂಡ. ಈ ರೀತಿ 4 ಆಯುಧಗಳು ಈ ಕಾಲಭೈರವನ ಕೈನಲ್ಲಿ ಇದೆ. ಪಾಣಿಂ ಅಂತಂದ್ರೆ ಕಾಲಭೈರವನ ಕೈನಲ್ಲಿ, ಪಾಣಿ ಅಂತಂದ್ರೆ ಕೈ, ಕಾಲಭೈರವನ ಕೈನಲ್ಲಿ ಈ ರೀತಿ 4 ಕೈಗಳಲ್ಲಿಯೂ ಬೇರೆ ಬೇರೆಯದೇ ಆದ 4 ಆಯುಧಗಳನ್ನ ಅವನು ಹೊಂದಿರ್ತಾನೆ. ಮತ್ತು ಆದಿಕಾರಣಂ ಅಂತ ಹೇಳ್ತಾರೆ. ಜಗತ್ತಿನ ಸೃಷ್ಟಿಗೆ ಒಂದು ಸ್ಪಷ್ಟವಾದ ಕಾರಣ ಇದ್ದೇ ಇರುತ್ತೆ. ಅದು ಆ ಕಾರಣ ನಮ್ಗೆ ಅರ್ಥ ಆಗೋದಿಲ್ಲ, ಯಾಕೆಂದ್ರೆ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಅಂತ ಅದರಲ್ಲಿ ಜಗತ್ ಯಾಕೆ ಬಂತು ಅಂತಾನೆ ನಮ್ಮ ಪ್ರಶ್ನೆ. ನಾವು ಯಾವತ್ತೂ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋದಿಲ್ಲ, ಈ ಜಗತ್ ಯಾಕೆ ಹಿಂಗೆ ಅಂತಾನೆ ನಾವು ಪ್ರಶ್ನೆ ಮಾಡ್ತೀವಿ. ನಾವು ದಾರಿ ತಪ್ಪದೆ ಎಲ್ಲಿ, ನನ್ನಲ್ಲಿ ತಿದ್ದುಕೊಳ್ಳುವಂತಹ ಏನಾದ್ರೂ ಅವಕಾಶಗಳಿದೆಯಾ, ನನ್ನಲ್ಲಿ ಬದಲಾವಣೆ ಇದೆಯಾ, ನಾನು ಬದಲಾಗಬಹುದಾ, ನನ್ನ ಜೀವನ ನಾನು ಉತ್ತಮ ಪಡಿಸ್ಕೋಬಹುದಾ, ನಾನು ಹೀಗೆ ಬಂದಿದ್ದೀನಲ್ಲ ಇದ್ರ ಉದ್ದೇಶ ಏನು, ಇದನ್ನ ನಾವು ಯೋಚನೆ ಮಾಡೋದಿಲ್ಲ. ನೇರವಾಗಿ ಎದುರುಗಡೆ ಇರುವಂತಹ ಒಂದು ಲೋಕ, ಜಗತ್ತು ಅಥವಾ ಬೇರೆ ವ್ಯಕ್ತಿಗಳನ್ನ ನೋಡ್ಬಿಟ್ಟು ನೀನ್ ಯಾಕೆ ಹಿಂಗೆ, ಈ ಜಗತ್ ಯಾಕೆ ಹೀಗೆ, ಈ ರೀತಿ ಮತ್ತೊಬ್ಬನನ್ನ ಪ್ರಶ್ನೆ ಮಾಡೋ ಮಟ್ಟಕ್ಕೆ ನಾವು ಹೋಗಿರ್ತೀವಿ. ಆ ಸೃಷ್ಟಿಗೆ ಕಾರಣ ಏನು ಅನ್ನೋದು ನಮ್ಗೆ ಅರ್ಥ ಆಗದೆ ಹೋದಾಗ ಈ ರೀತಿ ಸಂಶಯಗಳು ನಮ್ಮನ್ನ ಕಾಡುತ್ತೆ. ಆದರೆ ಕಾಲಚಕ್ರದಲ್ಲಿ ಈ ಎಲ್ಲಾ ಬದಲಾವಣೆಗಳು ಕೂಡ ನಡಿಲೇಬೇಕು. ಈ ಬದಲಾವಣೆಗಳು ನಡೀದೇ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಜಗತ್ತು ಅಂತ ಹೇಳಿದ್ಮೇಲೆ ಅಲ್ಲಿ ಒಂದು ಬದಲಾವಣೆ ಇರಬೇಕು. ಬದಲಾವಣೆ ಅನ್ನೋ ಅಂತಹದ್ದು ಜಗತ್ತಿನ ನಿಯಮ. ಸದಾ ಬದಲಾವಣೆ ಆಗ್ತಾನೆ ಇರಬೇಕು, ಅದು ಹಾಗೆ ಇರೋದಕ್ಕೆ ಆಗದೇ ಇಲ್ಲ. ಸದಾ ಬದಲಾವಣೆ ಇರೋದ್ರಿಂದ ಅದನ್ನ ಜಗತ್ ಅಂತ ಹೇಳ್ತಾರೆ. ಬದಲಾವಣೆ ನಡೆಯುವಂತಹ ಭಾಗ ಇದಾಗಿರೋದ್ರಿಂದ ಪರಮಾತ್ಮನ ಈ ಸೃಷ್ಟಿನಲ್ಲಿ ಲೋಕವನ್ನ ನಾವು
ಜಗತ್ತು ಅಂತ ಹೇಳ್ತೀವಿ. ಎಲ್ಲಾ ಬದಲಾವಣೆಗಳು ಕೂಡ ನಿರಂತರವಾಗಿ ನಡೆಯೋದ್ರಿಂದನೇ ಇಲ್ಲಿ ಕರ್ಮಗಳು ಈ ಜಗತ್ತಿನಲ್ಲಿ ಹುಟ್ಟತ್ವೆ ಮತ್ತು ಕರ್ಮಗಳು ಈ ಜಗತ್ತಿನಲ್ಲಿ ನಾಶ ಆಗತ್ತೆ. ಕರ್ಮ ಮತ್ತು ನಾಶ ಆಗುವಂತಹದ್ದು ಮತ್ತು ಕರ್ಮಗಳನ್ನ ಮತ್ತೆ ನಾವು ಸೃಷ್ಟಿ ಮಾಡ್ಕೊಳ್ಳೋ ಅಂತಹದ್ದು, ಅವೆರಡಕ್ಕೂ ಈ ಜಗತ್ತು ಅನ್ನೋದು ಪ್ಲಾಟ್ಫಾರ್ಮ್. ಈ ಜಾಗದಲ್ಲೇ ನಾ ಏನಾರ ಮಾಡಬೇಕಾದ್ರೆ ನನಗೆ ಬೇರೆ ಇನ್ನೆಲ್ಲೂ ಮಾಡೋದಕ್ಕೆ ಅವಕಾಶ ಇಲ್ಲ. ಈ ಜಾಗದಲ್ಲಿ ನಾ ಏನ್ ಮಾಡ್ತೀನಿ, ಮತ್ತೆ ಹೊಸ ಕರ್ಮಗಳನ್ನ ನಾನು ಸೃಷ್ಟಿ ಮಾಡಬಹುದು. ಅಥವಾ ಯಾವ ಕರ್ಮಗಳನ್ನ ತಗೊಂಬಂದು ನಾನು ಇಲ್ಲಿ ಈ ಲೋಕಕ್ಕೆ ಬಂದಿದ್ದೀನಿ, ಇಲ್ಲಿ ಕರ್ಮಗಳು ನಾಶ ಆಗುವಂತಹ ಕರ್ಮಗಳನ್ನ ಕೂಡ ಮಾಡಬಹುದು. ಅಂತಹ ಒಂದು ವೇದಿಕೆಯನ್ನ ಒದಗಿಸಿರೋದು ಈ ಜಗತ್ತು. ಈ ಜಗತ್ತು ಯಾವ ಕಾರಣಕ್ಕಾಗಿ ಸೃಷ್ಟಿಯಾಗಿದೆ ಅಂತ ನಾವು ಕೇಳ್ಕೊಂಡಾಗ, ನನ್ನ ಕರ್ಮಗಳನ್ನ ನಾಶ ಮಾಡ್ಕೊಳ್ಳೋದಕ್ಕೆ ನನಗೆ ಅರ್ಥ ಆದಾಗ ನಾನು ಮತ್ತೆ ಇನ್ನೊಂದ್ಸಲಿ ಈ ಪ್ರಶ್ನೆಯನ್ನ ನಾನು ಮಾಡೋದಿಲ್ಲ. ಈ ಜಗತ್ತಿಗೆ ನಾನು ಯಾಕೆ ಬಂದೆ, ಈ ಜಗತ್ತು ಯಾಕೆ ಹೀಗಿದೆ ಅನ್ನೋದು ನಾ ಕೇಳಿದಿಲ್ಲ. ಜಗತ್ತು ಹೀಗಿದ್ದ ಜಗತ್ತು ಮತ್ತೊಂದು ಕ್ಷಣದಲ್ಲಿ ಮತ್ತೊಂದು ರೀತಿಯಿಂದ ಕಾಣುತ್ತೆ. ಜಗತ್ತಿನಲ್ಲಿ ಬದಲಾವಣೆಗಳು ಸದಾ ನಡೀತಾ ಇರುತ್ತೆ. ಆ ಬದಲಾವಣೆಗಳನ್ನ ನನ್ನ ಗಮನಕ್ಕೆ ತಗೊಂಡು ನನ್ನಲ್ಲಿ ಬದಲಾವಣೆಗಳನ್ನ ನಾನು ಮಾಡ್ಕೋಬೇಕಾಗತ್ತೆ. ನನ್ನಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋ ಅಂತಹದನ್ನ ಕರ್ಮ ಅಂತ ಕರಿತೀವಿ. ನನ್ನಲ್ಲಿ ಬದಲಾವಣೆಗೆ ಅವಕಾಶ ಕೊಟ್ಟು ಆ ಬದಲಾವಣೆಗಳು ನನ್ನಲ್ಲಿ ನಡೆಯುವಂತಹ ಕೆಲಸ ನಾನು ಮಾಡ್ತೀನಲ್ಲ, ಅದನ್ನ ಕರ್ಮ ಅಂತ ಹೇಳ್ತೀವಿ. ಹಾಗಾದ್ರೆ ಆ ಕರ್ಮಗಳು ಹೇಗೆ ನಡಿಬೇಕು? ನಡೆಯುವಂತಹ ಕರ್ಮಗಳು ಮತ್ತೆ ಮತ್ತೆ ನನ್ನನ್ನ ಈ ಕರ್ಮ ಬಂಧನದಲ್ಲಿ ಸಿಗಿಸ್ತಾ ಇದೆಯಾ, ಅಥವಾ ನಾನು ಮಾಡುವಂತಹ ಕರ್ಮಗಳಿಂದ ನಾನು ಸಂಪಾದನೆ ಮಾಡಿರುವಂತಹ ಪ್ರಾರಬ್ಧ ಕರ್ಮಗಳೇನಾದ್ರೂ ನಾಶ ಆಗ್ತಾ ಇದೆಯಾ? ಅವೆರಡಕ್ಕೂ ಅವಕಾಶ ಕಲ್ಪಿಸಿಕೊಡೋದಕ್ಕೆ ಪರಮಾತ್ಮ ಈ ಜಗತ್ತು ಅನ್ನುವಂತಹ ಇಷ್ಟು ದೊಡ್ಡ ವೇದಿಕೆಯನ್ನ ನಮಗೆ ಸೃಷ್ಟಿ ಮಾಡಿ ಇಲ್ಲಿ ಎಲ್ಲವನ್ನು ಇಟ್ಟು ಕಳಿಸಿದಾನೆ. ಇಲ್ಲಿ ಎಲ್ಲ ಇದೆ, ನೀನ್ ಕಣ್ಬಿಟ್ಟು ನೋಡು, ನಿನಗೇನ್ ಬೇಕೋ ನೀನು ಆರಿಸ್ಕೊ. ಆದ್ರೆ ಇದು ನಮ್ಮ ಅರಿವಿಗೆ ಬಂದು ನಮಗೆ ಅರ್ಥ ಆಗೋದಿಲ್ಲ, ಈ ತಿಳುವಳಿಕೆ ನಮಗೆ ಸಿಗೋದಿಲ್ಲ. ನಮಗೆ ಇದು ಅರ್ಥವಾಗದ ಕಾರಣ ನಾವೇನ್ ಹೇಳ್ತೀವಿ, ಪರಮಾತ್ಮನ ಮೇಲೆ ಒಂದು ಆರೋಪ ಹಾಕ್ತೀವಿ. ಇದು ನಿನ್ನ ಆಟ, ಇದು ದೇವರ ಲೀಲೆ, ನೀನು ನನಗ್ ಮಾತ್ರ ಹಿಂಗ್ ಮಾಡ್ತಾ ಇದೀಯಾ, ಅವನನ್ನ ಚೆನ್ನಾಗಿ ನೋಡ್ಕೋತಾ ಇದೀಯಾ, ಈ ರೀತಿ ನಾವೆಲ್ಲ ನಮಗೆ ಅರ್ಥ ಆಗದೆ ಇರೋದ್ರಿಂದ ಈ ತರ ಒಂದು ಭಾವನೆಗಳು ನಮ್ಮಲ್ಲಿ ಬೆಳೆಯೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಕರ್ಮಗಳು ಜರುಗುವಂತಹ ಜಗತ್ತನ್ನ ನಿರ್ಮಿಸಿದ ಪರಮಾತ್ಮನ ಕೈಗಳಲ್ಲಿ ಈ ಆಯುಧಗಳು ಇದ್ದು ಧರ್ಮವನ್ನು ಮತ್ತು ಕರ್ಮವನ್ನು ನಿಯಂತ್ರಣ ಮಾಡೋದಕ್ಕೆ ಅವನ ಆಯುಧಗಳನ್ನ ಹಿಡ್ಕೊಂಡಿರ್ತಾನೆ. ಪರಮಾತ್ಮ ಅವನಿಗೆ ಯಾಕೆ ಬೇಕು ಆಯುಧಗಳು? ಪರಮಾತ್ಮನಿಗೆ ಆಯುಧಗಳು ಬೇಡ. ಆಯುಧಗಳು ಬೇಕಾಗಿರೋದು ನಮ್ಮನ್ನ ತಿದ್ದದಿಕ್ಕೆ. ನನ್ನನ್ನ ತಿದ್ದದಿಕ್ಕೆ ಅವನು ಕೈನಲ್ಲಿ ಆಯುಧ ಹಿಡ್ಕೊಂಡು ಕಾಯ್ತಾ ಇರ್ತಾನೆ. ನನ್ನನ್ನ ಸರಿ ದಾರಿಗೆ ತರಬೇಕು ಅನ್ನೋ ಆಕಾಂಕ್ಷೆ, ಬಯಕೆ ಪರಮಾತ್ಮನ ಹತ್ರ ಇರುತ್ತೆ. ಆದ್ರೆ ಪರಮಾತ್ಮನನ್ನು ನಾನು ಕರೆಯೋದಿಲ್ಲ, ನನ್ನನ್ನು ಸರಿ ಮಾಡು, ನನಗೆ ದಾರಿ ತೋರಿಸು, ನಾನು ಕೇಳ್ಕೊಳ್ಳೋದಿಲ್ಲ. ಇದನ್ನ ಅಜ್ಞಾನ ಅಂತ ಹೇಳ್ತೀವಿ. ಪರಮಾತ್ಮನ ಕೈನಲ್ಲಿ ಆಯುಧಗಳಿದೆ ಅಂತಂದ್ರೆ ಬಹುಶಃ ನನ್ನಲ್ಲಿ ಒಂದು ಉತ್ತಮವಾದ ಬದಲಾವಣೆಯನ್ನ ನಾನು ನೋಡ್ಕೋಬಹುದು. ಇದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕೆ ಪರಮಾತ್ಮ ಈ ರೀತಿ ಆಯುಧಧಾರನಾಗಿ ಬರ್ತಾನೆ. ಅವನ ಕೈನಲ್ಲಿ ಈ ರೀತಿ 4 ಆಯುಧಗಳಿರುತ್ತೆ. ಮತ್ತು ಶಾಮಕಾಯಂ, ಕಾಲಭೈರವನನ್ನ ಶಾಮಕಾಯಂ ಅಂತಂದ್ರೆ ಕಪ್ಪು ವರ್ಣದಿಂದ ಕೂಡಿರುವಂತಹ ಈ ಕಾಲಭೈರವ ಆದಿದೇವಂ, ಎಲ್ಲಾ ದೇವತೆಗಳಿಗೆ ಅವನು ಮೂಲ ಪುರುಷನಾಗಿರ್ತಾನೆ. ಮತ್ತು ಅಕ್ಷರಂ, ಅವನು ಅವಿನಾಶಿ, ಅವನಿಗೆ ನಾಶ ಅನ್ನುವಂತಹದ್ದಿಲ್ಲ, ಅವನು ಸದಾ ಇರೋಂತಹವನು. ಶ್ಯಾಮಕಾಯ ಮಾದಿದೇವ ಮಕ್ಷರಂ, ಅವನಿಗೆ ನಾಶ ಇಲ್ಲ. ಮತ್ತು ಶ್ಯಾಮಕಾಯ ಮಾದಿದೇವ ಮಕ್ಷರಂ ನಿರಾಮಯಂ, ನಿರಾಮಯಂ ಅಂತ ಹೇಳ್ತಾರೆ. ಅಂತಂದ್ರೆ ಪರಮಾತ್ಮ ನಿರಾಮಯನಾಗಿದ್ದಾನೆ. ಆಮಯಂ ಅಂತಂದ್ರೆ ಅನಾರೋಗ್ಯ, ದೇಹದ ಆಲಸ್ಯ, ದೇಹದ ಸಂಕಟ, ದೇಹದಿಂದ
ಒಂದು ಮನಸ್ಸಿಗೆ ನೋವು ಅನ್ನೋದು ಗೊತ್ತಾಗುವಂತಹದ್ದನ್ನ ಆಮಯ ಅಂತಂದ್ರೆ ದೈಹಿಕ ತೊಂದರೆಗಳು ಅಂತ ಹೇಳ್ಬೋದು, ಕಾಯಿಲೆಗಳು, ಇದನ್ನೆಲ್ಲ ಆಮಯಂ ಅಂತ ಹೇಳ್ತಾರೆ. ನಿರಾಮಯಂ ಅಂತಂದ್ರೆ ಯಾವ ರೋಗಗಳು ಅವನನ್ನ ಬಾಧಿಸೋದಿಲ್ಲ, ಯಾವ ರೋಗಗಳಿಗೂ ಅವನು ತುತ್ತಾಗದೇ ಇರೋವನು, ಅವನು ಸದೃಢನಾಗಿರುವಂತಹವನು. ರೋಗ ಅನ್ನುವಂತಹದ್ದು ಕೇವಲ ದೇಹವನ್ನ ಬಾಧಿಸಬಲ್ಲವು. ದೇಹ ಅನ್ನುವಂತಹದ್ದು ಆಕಾರ, ಆದರೆ ಪರಮಾತ್ಮ ನಿರಾಕಾರ. ನಿರಾಕಾರನಿಗೆ ಈ ರೋಗಗಳು ಹೇಗೆ ತಾನೇ ಬಾಧಿಸಕ್ಕೆ ಸಾಧ್ಯ? ಈ ರೋಗ ಬಾಧಿಸ್ಬೇಕು ಅಂತಂದ್ರೆ ಅದಕ್ಕೊಂದು ದೇಹ ಬೇಕು. ಆ ದೇಹ ಅನ್ನೋದನ್ನು ಹೊತ್ಕೊಂಡು ನಾವು ಬಂದಿದ್ದೀವಿ. ಪರಮಾತ್ಮ ನಿರಾಕಾರ, ಅವನು ಸದೃಢನಾಗಿರ್ತಾನೆ. ಅವನಿಗೆ ಯಾವ ರೋಗಗಳು, ಕಾಯಿಲೆಗಳು ಇದ್ಯಾವುದು ಅವನನ್ನ ಬಾಧಿಸೋದಿಲ್ಲ. ಅದಕ್ಕೆ ಅವನನ್ನ ನಿರಾಮಯಂ ಅಂತ ಕರೀತಾರೆ. ಮತ್ತೆ ಹೇಳ್ತಾರೆ ಭೀಮ ವಿಕ್ರಮಂ ಪ್ರಭುಂ. ಭೀಮ ಅಂತಂದ್ರೆ ಏನು? ಭೀಮ ಅಂತಂದ್ರೆ ಭಯ ಇಲ್ಲದೆ ಇರೋಂತಹವನು, ಭಯರಹಿತನು ಅವನು. ವಿಕ್ರಮಂ ಅಂತಂದ್ರೇನು? ವಿಜಯಶಾಲಿಯಾಗಿರೋಂತಹವನು. ಇಲ್ಲಿ ಕ್ರಮ ಅಂತಂದ್ರೇನು? ಕ್ರಮ ಅಂತಂದ್ರೆ ಒಂದು ಚಲನೆ, ಒಂದು ಮೂಮೆಂಟ್, ಚಲನೆ, ಚಲಿಸುವಂತಹದ್ದು ಮತ್ತು ಮುಂದೆ ಹೋಗೋದಕ್ಕೆ ಕ್ರಮ ಅಂತ ಹೇಳ್ತಾರೆ. ಯಾವ ರೀತಿಯ ಚಲನೆಯನ್ನ ಕುರಿತು ಇಲ್ಲಿ ಕ್ರಮ ಅಂತ ಹೇಳಿದ್ದಾರೆ? ಹಾಗಾದ್ರೆ ಚಲನೆ ಅಂತಂದ್ರೆ ಅದಕ್ಕೊಂದು ಕ್ರಮ ಇದೆ, ಒಂದು ವಿಧಾನ ಇದೆ, ಒಂದು ನಿರ್ದಿಷ್ಟವಾದ ಗತಿಯಲ್ಲಿ ಮುಂದುವರಿಯುವಂತಹದ್ದನ್ನ ಕ್ರಮ ಅಂತ ಹೇಳ್ತಾರೆ. ನಾವು ದೇವಸ್ಥಾನಗಳಿಗೆ ಬಂದ್ರೆ ಪರಿಕ್ರಮ ಅಂತ ಹೇಳ್ತೀವಿ. ರಮಣ ಮಹರ್ಷಿಗಳಿರೋ ಒಂದು ಬೆಟ್ಟಕ್ಕೆ ನಾವು ಹೋದ್ರೆ ಅಲ್ಲಿ ಪರಿಕ್ರಮ ಅಂತ ಒಂದು ಸೇವೆ ಇದೆ. ಸುಮಾರು 14 ಕಿಲೋಮೀಟರ್. ಹೋಗೋಣ 14 ಕಿಲೋಮೀಟರು ಸುತ್ತಲೂ ಬೆಟ್ಟ. ಆ ಬೆಟ್ಟನ್ನ ಒಂದು ಸುತ್ತು ಬರ್ತಾರೆ. ಆ ಸೇವೆ ಬೆಳಗ್ಗೆ ಶುರು ಆದ್ರೆ ರಾತ್ರಿ, ಮತ್ತೆ ರಾತ್ರಿಯಿಂದ ಬೆಳಗ್ಗೆ 24 ಗಂಟೆಗಳು ಕೂಡ ಆ ಪರಿಕ್ರಮ ಮಾಡ್ತಾನೆ ಇರ್ತಾರೆ ಜನಗಳಲ್ಲಿ. ಗಿರಿ ಸುತ್ತೋದು ಅಂತ ಪರಿಕ್ರಮ ಅಂತಂದ್ರೆ ಈ ತರ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಚಲಿಸುವಂತಹದನ್ನ ಪರಿಕ್ರಮ. ಸೊ ಇಲ್ಲಿ ಕ್ರಮ ಅಂತಂದ್ರೆ ಮುಂದುವರಿಯೋದು, ಹೆಜ್ಜೆ ಇಡೋದು, ಚಲನೆ, ಇಲ್ಲಿಂದ ಅಲ್ಲಿಗೆ ಹೋಗುವಂತಹದ್ದು. ಸೊ ಇಲ್ಲಿ ಕಾಲಭೈರವನನ್ನ ವಿಕ್ರಮ ಅಂತ ಹೇಳಿದ್ದಾರೆ. ಏನ್ ಅರ್ಥ ಮಾಡ್ಕೋಬೇಕಾದರೆ? ಕ್ರಮ ಅಂತಂದ್ರೆ ಅರ್ಥ ಆಯಿತು ಒಂದು ಚಲನೆ, ಒಂದು ಕ್ರಮಬದ್ಧವಾಗಿ ನಡೆಯುವಂತಹದ್ದು. ಆದ್ರೆ ಕಾಲಭೈರವನನ್ನು ಯಾಕೆ ವಿಕ್ರಮ ಅಂತ ಹೇಳಿದ್ದಾರೆ? ಹಾಗಾದ್ರೆ ಕಾಲಭೈರವನನ್ನು ಯಾಕೆ ವಿಕ್ರಮ ಅಂತ ಹೇಳಿದ್ದಾರೆ ಅಂದ್ರೆ, ವಿಕ್ರಮ ಅನ್ನೋದು ಒಬ್ಬ ಜಯಶಾಲಿಯನ್ನ ಕುರಿತು ಹೇಳುವಂತಹದ್ದು. ಹೀಗೆ ಕಾಲಭೈರವನನ್ನ ವಿಕ್ರಮ ಅಂತ ಹೇಳಿ, ಅವನು ಸರ್ವವ್ಯಾಪ್ತಿ, ಅವನು ಎಲ್ಲ ಕಡೆ ಇರೋಂತಹವನು, ಅವನು ಚಲಿಸೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಾನು ಇಲ್ಲಿಂದ ಹೆಜ್ಜೆ ಇಟ್ಟು ನಡ್ಕೊಂಡು ಹೋಗ್ಬೇಕು. ಆದ್ರೆ ಪರಮಾತ್ಮ ಸರ್ವಾಂತರ್ಯಾಮಿ, ಸರ್ವವ್ಯಾಪಿತ್ವ ಅವನು. ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ. ಅವನು ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅವನು ಅಲ್ಲಿದ್ದಾನ ಇಲ್ಲಿಲ್ವಾ ಅಂತಂದ್ರೆ ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ, ಎಲ್ಲಾ ಕಡೆನೂ ಇರೋಂತಹವನನ್ನ ಪರಮಾತ್ಮ. ಸೊ ಅಂತಹ ಪರಮಾತ್ಮ, ಅಷ್ಟು ಕ್ರಮಬದ್ಧವಾಗಿ ಇರುವಂತಹ ಪರಮಾತ್ಮನ್ನ ನಾವು ಯಾರು ಮೀರ್ಸಕ್ಕಾಗೋದಿಲ್ಲ. ಅವನ ವೇಗನ ನಾವು ಮುಟ್ಟಕ್ಕಾಗೋದಿಲ್ಲ. ಎಲ್ಲಾ ಕಡೆನಲ್ಲಿ ಸದಾಕಾಲ ಕಾಣಸಿಗುವಂತಹ ಆ ಪರಮಾತ್ಮ ವಿಕ್ರಮಂ ಪ್ರಭು. ಅಂತಹ ಪ್ರಭು ಈ ನಮ್ಮ ಕಾಲಭೈರವ. ಮತ್ತೆ ಹೇಳ್ತಾರೆ ಕಾಲಭೈರವನನ್ನ ವಿಚಿತ್ರ ತಾಂಡವ ಪ್ರಿಯಂ. ತಾಂಡವ ಅನ್ನುವಂತಹದ್ದು ಒಂದು ನೃತ್ಯವನ್ನ ಸೂಚಿಸಿ ಹೇಳಿರುವಂತಹದ್ದು, ನೃತ್ಯ ಪ್ರಕಾರ ಅಂತ ಕೂಡ ಹೇಳ್ತಾರೆ. ಅದು ಒಂದು ಸಾಮಾನ್ಯವಾದ ನರ್ತನ ಅಲ್ಲ. ತಾಂಡವ ಅನ್ನುವಂತಹದ್ದು ಸಾಮಾನ್ಯವಾದ ನರ್ತನ ಅಲ್ಲ. ಸಂಸ್ಕೃತದಲ್ಲಿ ತಾಂಡಿ ಅಂತ ಹೇಳ್ತಾರೆ. ತಾಂಡಿ ಅಂತಂದ್ರೆ ಒಂದು ಪ್ರಾಕಾರ, ನೃತ್ಯ ಪ್ರಾಕಾರಗಳಲ್ಲಿ ಒಂದು ಬೇರೆಯದೇ ರೀತಿ, ಒಂದು ಬೇರೆಯದೇ ಲಯ ಇರುತ್ತೆ, ಅದಕ್ಕೆ ಬೇರೆಯದೇ ಒಂದು ವೇಗ ಇರುತ್ತೆ. ಅಂತಹ ನೃತ್ಯ ಪ್ರಾಕಾರನ ತಾಂಡಿ ಅಂತ ಹೇಳ್ತಾರೆ. ಪರಮೇಶ್ವರ ಅಥವಾ ಶಿವನನ್ನ ನಟರಾಜ ಅಂತ ಹೇಳ್ತಾರೆ.
ನಾಟ್ಯ ಪ್ರಿಯ ಅಂತ ಕೂಡ ಹೇಳ್ತಾರೆ. ಶಿವ ಪಾರ್ವತಿಯ ಜೊತೆ ಸೇರಿ ನೃತ್ಯ ಮಾಡಿದಾಗ ಅದನ್ನ ಶಿವನ ನಾಟ್ಯ, ಶಿವನರ್ತನ ಅಂತ ಹೇಳ್ತಾರೆ. ಅದೇ ಶಿವ ತನ್ನ ಲಯವನ್ನ ಬದಲಿಸಿ, ವೇಗವನ್ನ ಹೆಚ್ಚಿಸಿ, ಕಂಪನಗಳನ್ನ ಹೊರಸೂಸಿ ನೃತ್ಯ ಮಾಡಿದಾಗ ಶಿವತಾಂಡವ ಅಂತ ಹೇಳ್ತಾರೆ. ಅದಿನ್ನೂ ಭೀಕರತೆ, ಇನ್ನೂ ಹೆಚ್ಚು ಹೆಚ್ಚು ಆದಾಗ ಅದನ್ನ ರೌದ್ರ ತಾಂಡವ, ರುದ್ರ ತಾಂಡವ ಅಂತ ಹೇಳ್ತಾರೆ. ತಾಳಬದ್ಧವಾಗಿಯೇ ಲಯಬದ್ಧವಾಗಿಯೇ ನೃತ್ಯ ಮಾಡಿದ್ರು, ಕುಣಿದಾಡಿದ್ರು ಅದು ಬಹು ಭಯಂಕರವಾಗಿ ಪರಿಣಮಿಸುತ್ತೆ. ಶಿವನ ನಾಟ್ಯದಲ್ಲಿ ನಾವು ಮನಮೋಹಕ ಅನ್ನೋದನ್ನು ಕೂಡ ನೋಡ್ತೀವಿ. ನಟರಾಜನ ಒಂದು ಮೂರ್ತಿ, ನಟರಾಜನ ಒಂದು ವಿಗ್ರಹನ ನಾವು ನೋಡಿದಾಗ ತುಂಬ ಮನಮೋಹಕ, ನೋಡ್ತಾನೇ ಇರಬೇಕು ಅನಿಸುತ್ತೆ. ಯಾಕೆಂತಂದ್ರೆ ಅಲ್ಲಿ ಆ ಶಿವ ಅಷ್ಟು ಒಂದು ಆ ಅಂಗವಿನ್ಯಾಸ ಇರಬಹುದು, ಆ ಮುಖದಲ್ಲಿ ನಗು ಇರಬಹುದು, ಆ ಕಣ್ಣುಗಳಲ್ಲಿ ಆ ಹೊಳಪನ್ನು ಹೊರಸೂಸಿ ಆ ನೃತ್ಯ ಮಾಡ್ತಾ ಇದ್ರು. ನೃತ್ಯ ಮಾಡ್ತಾ ಇರುವಂತಹ ನಟರಾಜನಿಗೆ ಆ ಒಂದು ಸುಸ್ತು ಆಗೇ ಇಲ್ವೇನೋ ಅನ್ನೋ ಒಂದು ಫ್ರೆಶ್ನೆಸ್ ಆ ನಟರಾಜನನ್ನ ನೋಡಿದ್ರೆ ಮನಮೋಹಕ, ನಮ್ಮ ಮನಸ್ಸನ್ನ ಅದು ಕದ್ದುಬಿಡುತ್ತೆ. ಅದಕ್ಕೆ ಆ ನಟರಾಜನ ನೋಡಿದ್ರೆ ಮನಮೋಹಕ ಅನ್ನೋ ಅನುಭವನ ಅನುಭವಿಸ್ಬೋದು. ಅದೇ ರೀತಿ ರುದ್ರನ ತಾಂಡವ ನೃತ್ಯವನ್ನ ಅನುಭವಿಸಿದಾಗ ಅಲ್ಲಿ ಒಂದು ಕಂಪನದ ಅನುಭವ, ಭಯ, ಭಕ್ತಿ ಇದೆಲ್ಲ ಸೇರಿ ಒಂದು ವಿಚಿತ್ರವಾದ ಅನುಭವನ ಕೊಡುತ್ತೆ. ಅದು ರಮಣೀಯವಾಗಿದ್ರೂ ಕೂಡ ನಾವು ಅದನ್ನ ಬೇರೆಯದೇ ರೀತಿನಲ್ಲಿ ಅದನ್ನ ಅನುಭವಿಸುವ ಕಾರಣ ಅದನ್ನ ರುದ್ರ ರಮಣೀಯ ಅಂತ ಹೇಳ್ತೀವಿ. ರುದ್ರ ರಮಣೀಯ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಅಲ್ಲಿ ಮನಸ್ಸು ಅನ್ನೋ ಅಂತಹದ್ದು, ನಾವು ಅಲ್ಲಿ ಹೋಗಿ ಅದನ್ನ ಅನುಭವಿಸಿದಾಗ ನಮ್ಮ ಮನಸ್ಸು ಸ್ತಬ್ಧವಾಗತ್ತೆ. ಸ್ಟಿಲ್ನೆಸ್ ಅಂತ ಹೇಳ್ತೀವಿ. ಅಲ್ಲಿ ಇನ್ನೇನು ಇಲ್ಲ, ಸ್ಟಿಲ್ನೆಸ್. ಮನಸ್ಸಿಗೆ ಬೇರೆ ಇನ್ಯಾವುದು ಕೂಡ ಹಿಡ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲ. ಮನಸ್ಸು ತನ್ನ ಪಾಡಿಗೆ ತಾನು ಶಾಂತವಾಗಿ ಕೇವಲ ಅಲ್ಲಿ ಮಾತ್ರ ಫೋಕಸ್ ಆಗಿರುತ್ತೆ. ಅಂತಹದನ್ನ ನಾವು ಎಲ್ಲೆಲ್ಲಿ ನೋಡ್ತೀವಿ, ನಮ್ಮ ಮನಸ್ಸು ಎಲ್ಲೆಲ್ಲಿ ಸ್ತಬ್ಧವಾಗತ್ತೆ ಅಂತಂದ್ರೆ ಈ ಅನೇಕ ಪ್ರಕೃತಿ ಒಂದು ವಿಚಿತ್ರಗಳನ್ನ ನಾವು ನೋಡ್ತೀವಿ. ಪ್ರಕೃತಿನಲ್ಲಿ ಅನೇಕ ರೀತಿಯ ವಿಸ್ಮಯಗಳು ಕಂಡು ಬರುತ್ತೆ. ಒಂದು ಪರ್ವತ ಶ್ರೇಣಿ, ಅದರ ತುಟ್ಟ ತುದಿಗೆ ಹೋದ್ರೆ ಆ ಕೆಳಗಡೆ ಆ ವ್ಯಾಲಿ ಅಂತ ಹೇಳ್ತೀವಿ. ಆ ಒಂದು ಆಳ ಅಥವಾ ಒಂದು ಕಂದಕನ್ನ ನೋಡಿದಾಗ ಮೈ ಜುಮ್ ಅನ್ನುತ್ತೆ. ಮತ್ತೆ ಇನ್ನೊಂದ್ಸಲಿ ಅದನ್ನ ನೋಡಿದಾಗ ನಾನು ಅದೇ ಭಂಗಿನಲ್ಲಿ ನಿಲ್ಲೋದಕ್ಕೆ ಸಾಧ್ಯನಾ ಅನ್ಸುತ್ತೆ. ಅಥವಾ ಒಂದು ದೊಡ್ಡ ಜಲಪಾತ, ಅದನ್ನ ನೋಡಿದಾಗ ಕೂಡ ಬೇರೆ ಏನೂ ಇಲ್ಲ, ಆ ನೇಚರಲ್ಲಿ ಆ ನೀರು ಸುರಿಯೋ ಒಂದು ಶಬ್ದ ಇರಬಹುದು, ಆ ಒಂದು ಹಸಿರು, ಒಂದು ರಮಣೀಯವಾಗಿರುವಂತಹ ಹಸಿರು, ಅಲ್ಲಲ್ಲಿ ಪಕ್ಷಿಗಳ ಕಲರವ, ಆ ಜೊತೆಗೆ ಆ ನೀರಿನ ಫೋರ್ಸು, ಆ ಜಲಪಾತ, ಅದೆಲ್ಲ ನೋಡಿದಾಗ ಈ ಪ್ರಪಂಚ ಎಷ್ಟು ವಿಚಿತ್ರವಾಗೆಲ್ಲ ಇದೆ. ಇಂತಹ ಜಾಗದಲ್ಲಿ ಮನಸ್ಸು ಸ್ತಬ್ಧವಾಗೋಗುತ್ತೆ. ಆ ಸ್ತಬ್ಧ ನಮ್ಮನ್ನ ಹೆಂಗೆ ನಿಲ್ಸತ್ತೆ ಅಂತಂದ್ರೆ, ಬೇರೆ ಇನ್ನೊಂದು ಹೆಜ್ಜೆ ಇಡಬೇಕು ಅಂತಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಬಂದಿರೋರು ಜೊತೆಲಿದ್ದಾರ ಅಂತ ನೋಡಿ ಅವ್ರ ಕೈ ಹಿಡ್ಕೊಂಡು ನಾವು ವಾಪಸ್ ಬರ್ತೀವಿ. ಯಾಕೆ ಅಂತಂದ್ರೆ ಅಲ್ಲಿ ಒಂದು ಆ ರೌದ್ರತೆ, ಆ ಒಂದು ಕಂಪನ, ಆ ಒಂದು ವೈಬ್ರೇಷನ್ ನಮ್ಮನ್ನ ಬಂಧಿಸಿರುತ್ತೆ. ಅದು ನಮ್ಮನ್ನ ಬಂಧಿಸಿರೋದ್ರಿಂದ ನಮ್ಮ ಮನಸ್ಸು ಸ್ತಬ್ಧವಾಗಿರುತ್ತೆ. ಈ ರುದ್ರನ ತಾಂಡವ ಅದು ಕೂಡ ಅಷ್ಟೇ ರುದ್ರ ರಮಣೀಯವಾಗಿ ನಮ್ಮನ್ನ ಸ್ತಬ್ಧರನ್ನಾಗಿ ಮಾಡುತ್ತೆ. ಇದನ್ನ ನಾವು ಮಂತ್ರ ಮುಗ್ಧ ಅಂತ ಹೇಳ್ತೀವಿ. ಹೀಗೆ ನಮ್ಮ ಮನಸ್ಸನ್ನ ಅದು ಸೋರೆಗೊಳ್ಳುತ್ತೆ, ನಮ್ಮಲ್ಲಿ ಒಂದು ಸ್ಟಿಲ್ನೆಸ್ನ ಕ್ರಿಯೇಟ್ ಮಾಡುತ್ತೆ. ನಮ್ಮ ಮನಸ್ಸು ಚಲಿಸಲು ಸಾಧ್ಯವಾಗದೆ ಅಲ್ಲಿ ಒಂದು ಸ್ತಬ್ಧತೆಯ ಅನುಭವ, ನಿಶಬ್ದತೆ ಆವರಿಸಿ ನಮ್ಮನ್ನ ಮಂತ್ರ ಮುಗ್ಧರನ್ನಾಗಿಸುತ್ತೆ. ಹೇಗೆ ಕೆಲವೊಂದು ಪರ್ವತ ಶ್ರೇಣಿಗಳಲ್ಲಿ ಒಂದು ಕಂದಕ ಇರಬಹುದು, ಅಥವಾ ಒಂದು ದೊಡ್ಡ ಜಲಪಾತ ಇರಬಹುದು, ನಿಸರ್ಗದ ವಿಚಿತ್ರ, ಇವುಗಳನ್ನೆಲ್ಲ ನಾವು ಸವಿಯಬೇಕಾದ್ರೆ ನಮ್ಮ ಮನಸ್ಸು ಏನೂ ಮಾಡಲಾಗದೆ ಅದರ ಆಕರ್ಷಣೆಗೆ ಒಳಗಾಗಿ ಒಂದು ಮೂಕ ವಿಸ್ಮಿತ ಅಂತ ಹೇಳ್ತೀವಿ, ಆ ಒಂದು ಸ್ತಬ್ಧತೆಯನ್ನು ನಾವು ಅನುಭವಿಸ್ತೀವಿ. ಕಾಲಭೈರವನು ಅಂತಹ ಒಂದು ವಿಚಿತ್ರ ನೃತ್ಯ ಪ್ರಿಯ. ಅದರಿಂದ ಅವನನ್ನ
ವಿಚಿತ್ರ ತಾಂಡವ ಪ್ರಿಯಂ ಅಂತ ಹೇಳ್ತಾರೆ. ಅಂತಹ ಕಾಶಿಕಾಪುರದ ಅಧಿದೇವ ಅವನನ್ನ ಭಜಿಸ್ತೀನಿ. ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ತನ್ನ 4 ಕೈಗಳಲ್ಲಿ ಈ ರೀತಿ ವಿವಿಧ ರೀತಿಯ ಆಯುಧಗಳನ್ನ ಹಿಡಿದು ಕೇವಲ ದಂಡಿಸುವವನು ಮಾತ್ರ ಅಲ್ಲ, ರೌದ್ರಾವತಾರ ತಾಳಿ ರುದ್ರ ತಾಂಡವವನ್ನ ಮಾಡುವಂತಹವನವನು. ಅಷ್ಟು ಮಾತ್ರ ಅಲ್ಲ, ಅವನು ಕರುಣಾಮಯಿ. ಅವನು ಹೇಗೆ ಕರುಣಾಮಯಿ? ಯಾಕೆಂತಂದ್ರೆ ಇಷ್ಟೊಂದು ವಿಚಿತ್ರ, ಭಯ, ಕಂಪನ ಈ ಶಬ್ದಗಳನ್ನೇ ಕೇಳಿಸ್ಕೋತಾ ಬಂದ್ವಿ. ಆದ್ರೆ ಇಲ್ಲಿ ಅವನು ಕರುಣಾಮಯಿ ಪ್ರಭು ಅಂತ ಹೇಳ್ತೀವಿ. ಹೇಗೆ? ಮುಂದಿನ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾರೆ, 4ನೇದು. ಭುಕ್ತಿ ಮುಕ್ತಿದಾಯಕಂ ಪ್ರಶಸ್ತ ಚಾರು ವಿಗ್ರಹಂ ಭಕ್ತವತ್ಸಲಂ ಸ್ಥಿರಂ ಸಮಸ್ತ ಲೋಕ ವಿಗ್ರಹಂ ನಿಕ್ವಣನ್ ಮನೋಜ್ಞ ಹೇಮ ಕಿಂಕಿಣೀಲ ಸತ್ಕಟಿಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಯಾಕೆ ಅವನು ಕರುಣಾಮಯಿ? ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಸ್ವಾಮಿ ವಿವೇಕಾನಂದ ಅವರು ಒಂದ್ ಕಡೆ ಹೇಳ್ತಾರೆ, ವೇದಾಂತವನ್ನ ಹೊಟ್ಟೆ ಹಸಿದ ಮನುಷ್ಯನಿಗೆ ಹೇಳಕ್ ಹೋಗ್ಬೇಡ, ಅಂತ ಪ್ರಯತ್ನ ಮಾಡಬೇಡ ನೀನು. ದೇಹರೂಪಿಯಾದ ಮನುಷ್ಯನಿಗೆ ಅವನ ಗಮನ ಮೊದಲು ಹೊಟ್ಟೆಪಾಡು ಅಲ್ವಾ? ಇದಿದ್ರೆ ಆಮೇಲೆ ಎಲ್ಲ. ಆದ್ರಿಂದ ದೇಹರೂಪಿಯಾದ ಮನುಷ್ಯನಿಗೆ ಈ ಹೊಟ್ಟೆ ಹಸುವು ಅನ್ನೋದಿರುತ್ತೆ. ಕಾಲ ಕಾಲಕ್ಕೆ ದೇಹವನ್ನು ಸಾಕುವ ಒಂದು ಜವಾಬ್ದಾರಿ ಅವನಿಗಿರುತ್ತೆ. ಅದು ಅವನಿಗೆ ಗೊತ್ತೇ ಆಗೋದಿಲ್ಲ. ಇದು ನನ್ನ ಜವಾಬ್ದಾರಿನೂ ಗೊತ್ತಾಗೋದಿಲ್ಲ. ನನ್ನ ಹಸುವು, ಆ ನನ್ನ ಹಸಿವಿಗೆ ನಾನು ಏನೇನೆಲ್ಲ ಮಾಡ್ತೀನಿ. ಈ ಪ್ರಪಂಚಕ್ಕೆ ಬಂದು ಈ ಒಂದು ತುತ್ತು ಅನ್ನಕ್ಕೆ ನಾನು ಏನೆಲ್ಲ ಮಾಡ್ತೀನಿ. ಒಂದು ತುತ್ತು ಅನ್ನ ಸೇರಿದ್ಮೇಲೆ ಹೊಟ್ಟೆಗೆ ಒಂದು ತುತ್ತು ಅನ್ನ ಬೀಳಕ್ ಮುಂಚೆ ಹಸಿವೆ ಮಾತ್ರ ಮನಸ್ಸಿನಲ್ಲಿರುತ್ತೆ. ಹಸಿವೆ ಅನ್ನೋದು ಮಾತ್ರ ನಮ್ಮ ಅರಿವಿಗೆ ಬಂದಿರುತ್ತೆ. ಒಂದು ತುತ್ತು ಅನ್ನ ಹೊಟ್ಟೆ ಒಳಗಡೆ ಹೋದ್ಮೇಲೆ ನಮ್ಮ ದೃಷ್ಟಿ, ನಮ್ಮ ಗಮನ, ನಮ್ಮ ಆಸೆ, ನಮ್ಮ ಬಯಕೆ ಬೆಟ್ಟದಂಗೆ ಬೆಳೀತಾ ಹೊಟ್ಟೋಗುತ್ತೆ. ಹಸಿವೆ ಇರೋವರೆಗೂ ಒಂದು ತುತ್ತು ಅನ್ನ ಸಿಕ್ಕಿದ್ರೆ ಸಾಕು, ಇನ್ನೇನೂ ಬೇಡ. 2 ದಿನ ಆಯ್ತು ಊಟ ಮಾಡಿ, ಒಂದು ತುತ್ತು ಏನ್ ಕೊಟ್ಟರು ತಿಂತೀನಿ ಅಲ್ವಾ? ಹೊಟ್ಟೆ ಅನ್ನೋದು ಮನುಷ್ಯನಿಗೆ ಅದನ್ನ ಸಾಕೋ ಜವಾಬ್ದಾರಿ ಅಂತಂದ್ರೆ ಅವನಿಗೆ ಹೀಗೆ ಏನಾರ ಮಾಡಿ ಎಲ್ಲೋ ಒಂದ್ ಕಡೆ ಹೋಗಿ ತಗೊಂಬಂದು ಸಂಪಾದನೆ ಮಾಡಿ ತಿನ್ಬೇಕು. ಅದು ಅವನ ಜವಾಬ್ದಾರಿ ಆಗುತ್ತೆ. ಯಾಕೆ? ಅದು ಅವನ ದೇಹ ಅಲ್ವಾ? ಸೊ ದೇಹರೂಪಿಯಾದ ಮನುಷ್ಯನಿಗೆ ಕಾಲ ಕಾಲಕ್ಕೆ ಇಂತಹ ದೇಹನ್ನ ಸಾಕುವ, ಪೋಷಣೆ ಮಾಡುವಂತಹ ಒಂದು ಜವಾಬ್ದಾರಿ ಇರುತ್ತೆ. ಹೊಟ್ಟೆ ಪಾಡ್ಗೋಸ್ಕರ ಮನುಷ್ಯ ಏನೆಲ್ಲವನ್ನ ಅವನು ಮಾಡೋದಕ್ಕೆ ಸಿದ್ಧನಾಗಿರ್ತಾನೆ. ಹೊಟ್ಟೆ ತುಂಬಿದ ನಂತರ ಸ್ವಲ್ಪ ಮಟ್ಟಿಗೆ ಅವನು ಶಾಂತನಾಗ್ತಾನೆ. ಹಸಿವೆ ಅನ್ನುವಂತಹದ್ದು ಮನುಷ್ಯನ ಮನಸ್ಸಿಗೆ ತೂರಿ ಬಂದ ಮರುಕ್ಷಣದಲ್ಲಿ ಎಂತ ಅಂಡರ್ಸ್ಟ್ಯಾಂಡಿಂಗು ದೇಹಕ್ಕೆ, ಮನಸ್ಸಿಗೆ ನೋಡಿ. ಹಸಿವೆ ಅನ್ನುವಂತಹದ್ದು ಮನುಷ್ಯನ ಮನಸ್ಸಿಗೆ ತೂರಿ ಬಂದ ಮರುಕ್ಷಣದಲ್ಲಿ ದೇಹ ತನ್ನ ಆಲಸ್ಯವನ್ನ ಹೊರಹಾಕತ್ತೆ. ಹೊರಹಾಕುವ ಮೂಲಕ ಅವನಿಗೆ ಒಂದು ಸೂಚನೆ ಕೊಡುತ್ತೆ, ನನಗೆ ಹಸಿವಿನ ಸಂಕಟ ಇದೆ. ಹಸಿವಿನ ಸಂಕಟ ಅವನ ಮನಸ್ಸು ಶಾಂತವಾಗಿಡೋದಕ್ಕೆ ಬಿಡೋದಿಲ್ಲ. ರೆಸ್ಟ್ಲೆಸ್ ಅಂತ ಹೇಳ್ತೀವಿ. ಜೊತೆಗೆ ದೇಹ ನಿತ್ರಾಣ ಕೂಡ ಆಗ್ತಾ ಬರುತ್ತೆ. ದೇಹದಲ್ಲಿ ಶಕ್ತಿ ಕುಂದಿದ ಅನುಭವದಿಂದ ಆಹಾರ ಬಿಟ್ರೆ ಬೇರೆ ಏನು ಬೇಡ ನನಗೆ ಅನ್ನೋ ಸ್ಥಿತಿನ ತಲುಪ್ತಾನೆ. ಆಹಾರ ಒದಗಿಸಿದ ನಂತರ ಅದು ಮತ್ತೆ ತನ್ನ ಚಟುವಟಿಕೆಯಲ್ಲಿ ತೊಡಕೊಳ್ಳುತ್ತೆ ದೇಹ. ದೇಹದಲ್ಲಿ ಶಕ್ತಿ ಇದ್ರೆ ಮಾತ್ರ ಇಂದ್ರಿಯಗಳು ಚುರುಕಾಗತ್ತೆ. ಜ್ಞಾನಕ್ಕೆ ಇಂದ್ರಿಯ ಸಹಕಾರ ಬಹು ಮುಖ್ಯ ಆಗಿರುತ್ತೆ. ಹಸಿವೆ ಇದ್ದಾಗ ವಿಚಾರವನ್ನ ಆಲಿಸಲು, ಜ್ಞಾನ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಹಸಿದ ಮನುಷ್ಯನಿಗೆ, ಹೊಟ್ಟೆ ಹಸುವು ಅಂತ ಹೇಳ್ತಾ ಇರೋ ಮನುಷ್ಯನಿಗೆ
ಕರೆದು ಕೂಡಿಸ್ಕೊಂಡು ಭಗವದ್ಗೀತೆ ಹೇಳ್ಕೊಡ್ತೀನಿ ಅಂತ, ವೇದಾಂತ ಹೇಳ್ತೀನಿ ಅಂತಂದ್ರೆ ಅವನು ಕೇಳೋದಿಲ್ಲ. ಅವನಿಗೆ ಭಗವದ್ಗೀತೆ ಬೇಡ, ವೇದಾಂತ ಬೇಡ. ಫಸ್ಟ್ ಅವನ ಹೊಟ್ಟೆ ಪೋಷಣೆ ಆಗಬೇಕು, ಅವನ ಹಸಿವು ನೀಗಬೇಕು. ಅವನಿಗೆ ಹಸಿವೆ ಯಾವುದು? ದೇಹದ ಹಸಿವೆ, ಹೊಟ್ಟೆ ಹಸಿವು. ಆ ಹಸಿವು ಮುಗಿಬೇಕು. ಅದು ಮುಗಿದ್ಮೇಲೆ ಜ್ಞಾನದ ಹಸಿವು, ನನಗೆ ಜ್ಞಾನ ಕೂಡ ಬೇಕು ಅನ್ನೋದು ಬರಬೇಕಾದ್ರೆ ಹೊಟ್ಟೆ ತುಂಬಿರಬೇಕು. ಹೊಟ್ಟೆ ತುಂಬಿದಾಗ ಇಂದ್ರಿಯಗಳು ಜ್ಞಾನನ ಸಂಪಾದನೆ ಮಾಡ್ಕೊಂಡು ಬರೋದಕ್ಕೆ ಸಹಾಯ ಮಾಡುತ್ತೆ. ಹೊಟ್ಟೆ ಹಸಿದಿರುವ ಮನುಷ್ಯನಿಗೆ ವೇದಾಂತ ಅನ್ನುವಂತಹದ್ದು ಹೊಟ್ಟೆ ತುಂಬಿಸೋದಿಲ್ಲ. ಆಗ ಆಹಾರ ಅನ್ನುವಂತಹದ್ದು ಮುಖ್ಯ ಆಗಿರುತ್ತೆ. ಹೊಟ್ಟೆಯ ಹಸಿವೆಯಂತೆ ವೇದಾಂತ ಬೇಕು ಅನ್ನೋ ಹಸಿವೆ ಕೂಡ ಬೇಕಾಗತ್ತೆ. ಇಲ್ಲಿ ಈ ಕಾರಣದಿಂದ ಈ ಶ್ಲೋಕದಲ್ಲಿ ಭುಕ್ತಿ ಮುಕ್ತಿ, ಭುಕ್ತಿ ಮುಕ್ತಿದಾಯಕಂ, ಭುಕ್ತಿ ಮತ್ತು ಮುಕ್ತಿ ಎನ್ನುವಂತಹ ಪದಗಳನ್ನ ಪ್ರಯೋಗ ಕೂಡ ತುಂಬಾ ಅರ್ಥಗರ್ಭಿತವಾಗಿ ಈ ಒಂದು ಸ್ತೋತ್ರದಲ್ಲಿ ತಂದುಬಿಟ್ಟಿದ್ದಾರೆ ಅವರು. ಚಾಂದೋಗ್ಯ ಉಪನಿಷತ್ನಲ್ಲಿ ಒಂದು ಕಡೆ ಈ ರೀತಿ ಬರುತ್ತೆ. ಅಲ್ಲಿ ಒಬ್ಬ ಶಿಷ್ಯ ಕೇಳ್ತಾನೆ, ಜ್ಞಾನದ ಶಕ್ತಿ ಯಾವುದು? ಯಾವ ಶಕ್ತಿ ನನ್ನಲ್ಲಿದ್ರೆ ಜ್ಞಾನನ ನಾನು ಪಡ್ಕೋಬಹುದು? ಮತ್ತು ಸಂಪಾದನೆ ಮಾಡಿದಂತಹ ಜ್ಞಾನ ನನ್ನಲ್ಲಿ ಉಳಿಬೇಕಾದ್ರೆ ಆಗ ಕೂಡ ಅದಕ್ಕೆ ಒಂದು ಶಕ್ತಿ ಬೇಕಾಗತ್ತೆ. ಅಂತಹ ಶಕ್ತಿ ಯಾವುದು ಅನ್ನೋ ರೀತಿನಲ್ಲಿ ಚಾಂದೋಕ್ಯ ಉಪನಿಷತ್ತಿನಲ್ಲಿ ಶಿಷ್ಯ ತನ್ನ ಗುರುವನ್ನ ಕೇಳ್ತಾನೆ. ಶಕ್ತಿ ಅನ್ನುವಂತಹದ್ದು ಆಹಾರದಿಂದ ಸಿಗತ್ತೆ. ಆಹಾರಕ್ಕೆ ಮೂಲ ನೀರು, ನೀರಿನಿಂದ ಆಹಾರ ಅನ್ನೋದು ದೊರಕತ್ತೆ. ನೀರು ಬೆಂಕಿಯಿಂದ ಆಗತ್ತೆ. ಬೆಂಕಿಯ ಇರುವಿಕೆ ಅನ್ನೋದು ವಾಯುವಿನಿಂದ ತಿಳಿಯುತ್ತೆ. ವಾಯು ಆಕಾಶದಲ್ಲಿದೆ. ಅನಂತ ಆಕಾಶದಲ್ಲಿ ವಾಯು ಅನ್ನೋದು ಎಲ್ಲ ಕಡೆ ಇರುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು ಅಂಶ ಏನು ಅಂತಂದ್ರೆ, ಜ್ಞಾನ ಉಳಿಬೇಕು ಅಂತಂದ್ರೆ ಅದಕ್ಕೂ ಕೂಡ ಒಂದು ಶಕ್ತಿ ಇರೋದು ಬೇಕಾಗತ್ತೆ. ಆಹಾರ ಇಲ್ಲದೆ ಸೊರಗಿರೋ ಮನುಷ್ಯನಿಗೆ ಜ್ಞಾನ, ವಿಚಾರ, ಭಗವತ್ ಚಿಂತನೆ ಇವೆಲ್ಲ ಅವನ ಬಳಿ ಸುಳಿಯೋದಿಲ್ಲ. ಅವನಿಗೆ ಇವುಗಳು ಅರ್ಥ ಕೂಡ ಆಗೋದಿಲ್ಲ. ಅಷ್ಟೇ ಅಲ್ಲ, ಜ್ಞಾನ ಸಂಪಾದನೆಯ ನಂತರ ಗೊತ್ತಿರುವ ವಿಚಾರ ಅಥವಾ ಜ್ಞಾನ ಹೊರಗಡೆ ಬರಬೇಕಾದ್ರೂ ಕೂಡ ಆಗ ಒಂದು ಶಕ್ತಿಯ ಅವಶ್ಯಕತೆ ಇರುತ್ತೆ. ಚಾಂದೋಗ್ಯ ಉಪನಿಷತ್ನಲ್ಲಿ ಗುರು ಹೇಳ್ತಾನೆ ಶಿಷ್ಯನಿಗೆ, ಸ್ವಲ್ಪ ದಿವಸ ನೀನು ನಿರಾಹಾರಿಯಾಗಿರ್ಬೇಕು, ನೀನು ಯಾವ ಆಹಾರನೂ ತಗೋಬಾರದು, ಉಪವಾಸದಿಂದ ಇರಬೇಕು ಅಂತ ಹೇಳಿ, ನಂತರ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಅವನನ್ನ ಕರೆಸಿ ಅವನನ್ನ ಏನಾರು ಕೇಳ್ತಾರೆ, ವಿಚಾರ ಕೇಳ್ತಾರೆ, ಒಂದು ಸ್ತೋತ್ರ, ಒಂದು ಮಂತ್ರ ನಿನಗೆ ಗೊತ್ತಿರೋದು ಏನಾರು ಹೇಳು ಅಂತಂದ್ರೆ ಅವನು ಯಾವ ಒಂದು ಶ್ಲೋಕವನ್ನಾಗ್ಲಿ ಮಂತ್ರವನ್ನಾಗ್ಲಿ ಅವನಿಗೆ ಹೇಳಕ್ಕಾಗಲ್ಲ, ಉಚ್ಚಾರ ಮಾಡಕ್ ಆಗದೆ ಇರುವಂತಹ ಪರಿಸ್ಥಿತಿಯನ್ನ ಅವನು ತಲುಪಿರ್ತಾನೆ. ಕಾರಣ, ಹೊಟ್ಟೆ ಹಸಿವಿನಿಂದ ಅವನು ಬಳಲಿ ತನ್ನಲ್ಲಿ ಶಕ್ತಿ ಅನ್ನೋದು ಇರೋದಿಲ್ಲ. ದೇಹದಲ್ಲಿ ಶಕ್ತಿ ಇಲ್ಲದೆ ಇದ್ದಾಗ ಮನಸ್ಸು ಅನ್ನೋದು ಕೂಡ ವರ್ಕ್ ಮಾಡೋದಿಲ್ಲ. ಆದ್ದರಿಂದ ಸ್ಥೂಲ ರೂಪಿಯಾದ, ದೇಹ ರೂಪಿಯಾದ ಮನುಷ್ಯ ಹೊಟ್ಟೆ ಹಸಿವಿನಿಂದ ಪಾರಾಗಬೇಕು ಫಸ್ಟ್. ಆಮೇಲೆ ಅವನಿಗೆ ಜ್ಞಾನದ ಪರಿಚಯ ಮಾಡಿಸ್ಬೇಕು. ಆದ್ರಿಂದ ಎಲ್ಲ ಮೊದಲು ಭುಕ್ತಿ. ಈ ಸ್ತೋತ್ರದಲ್ಲಿ ಭುಕ್ತಿ ಅನ್ನೋದೇ ಮೊದಲು ತಗೊಂಡಿದ್ದಾರೆ. ಭುಕ್ತಿ ಮುಕ್ತಿ ಅನ್ನೋದ್ರಲ್ಲಿ ಮುಕ್ತಿ ಅನ್ನೋದು ಮೊದಲು ತಗೊಂಡಿಲ್ಲ. ಪ್ರಪ್ರಥಮವಾಗಿ ಈ ಸ್ತೋತ್ರದಲ್ಲಿ ತಗೊಂಬಂದಿರುವಂತಹ ಪದ ಭುಕ್ತಿ. ಭುಕ್ತಿ ಅನ್ನುವಂತಹದ್ದು ಬುಕ್ ಅನ್ನುವಂತಹದ್ದು ಹಸಿವೆಯ ಕಾರಣ ಆಹಾರನ ಬೇಕು ಅನ್ನೋ ಒಂದು ನಿರೀಕ್ಷಣೆ ಮಾಡುವಂತಹ ಒಂದು ಸಮಯ ಅದನ್ನ ಸೂಚಿಸುತ್ತೆ. ಆದ್ರಿಂದ ಈ ದೇಹ ಬಯಸುವಂತಹ ಆಹಾರನ ತೃಪ್ತಿಯಾಗಿ ಅನುಭವಿಸಿದ ನಂತರ ಅದು ಮುಕ್ತಿಯ ಬಗ್ಗೆ ಯೋಚನೆ ಮಾಡುತ್ತೆ. ಮುಕ್ತಿ ಅನ್ನೋ ಪದ ಬಂದಿರೋದು ಕೂಡ ಮುಚ್ ಅನ್ನೋ ಒಂದು ಮೂಲ ಧಾತು ಪದದಿಂದ. ಮುಚ್ ಅನ್ನೋ ಅಂತಹದ್ದೇ ಮುಂದೆ ಮೋಚನೆ, ವಿಮೋಚನೆ ಅನ್ನೋ ಪದಗಳು ಅಲ್ಲಿಂದ ಬಂದಿರುತ್ತೆ. ಮೂಲ ಧಾತು ಪದ ಮುಕ್ತಿ ಅನ್ನೋದಕ್ಕೆ ಮುಚ್, ಭುಕ್ತಿ ಅನ್ನೋದಕ್ಕೆ ಬುಚ್. ಇಲ್ಲಿ ಮುಕ್ತಿ ಅನ್ನೋ ಪದ ಕೂಡ ಈ ಒಂದು ಅರ್ಥನ ಹೋಲೋ ಹಂಗಿದೆ. ಈ ರೀತಿ ಪರಮಾತ್ಮನ ಅನುಗ್ರಹದಿಂದ ಭುಕ್ತಿ ಮತ್ತು ಮುಕ್ತಿ ಈ ಎರಡನ್ನೂ ಕೊಡುವಂತಹವನು ಅವನೇ ಪರಮಾತ್ಮ. ಭುಕ್ತಿ ಮುಕ್ತಿದಾಯಕಂ.
ಅವನ ಕಾರುಣ್ಯದಿಂದಾನೇ ಈ ದೇಹದ ಹಸಿವೆ, ನಮಗೆ ಹಸಿವೆ ಆಗ್ತಾ ಇದೆಯಲ್ಲ ಅದು ಕೂಡ ಅವನ ಕಾರುಣ್ಯ. ನಾವು ಹಸಿವೆನ ಸಂಕಟ ಅಂತ ಹೇಳ್ತೀವಿ. ಆದರೆ ನನಗೆ ಹಸಿವೆ ಆಗ್ತಾ ಇರೋದು ಯಾವ ಕಾರಣಕ್ಕೆ? ಪರಮಾತ್ಮನ ಸೂಚನೆ ಬೇರೆ ಏನೋ ಇದೆ. ನಾನು ಊಟ ಮಾಡಿ ಶಕ್ತಿ ಗಳಿಸ್ಕೊ, ಅದಕ್ಕೆ ಊಟ ಮಾಡ್ಬೇಕಾದ್ರೆ ಆ ಒಂದು ಆಹಾರನ ಪ್ರಸಾದ ಅಂತ ಸ್ವೀಕರಿಸ್ತೀವಿ, ತುಂಬಾ ಭಕ್ತಿಯಿಂದ ತಗೋತೀವಿ. ಯಾಕೆ ಅಂತಂದ್ರೆ ಅದು ನನ್ನಲ್ಲಿ ಸೇರ್ಕೊಂಡ ಮೇಲೆ ಒಂದು ಶಕ್ತಿ ಆಗತ್ತಲ್ಲ, ಆ ಶಕ್ತಿ ಪರಮಾತ್ಮನ ಸೇವೆಗೋಸ್ಕರ ಆಗ್ಬೇಕು, ಅದಕ್ಕೋಸ್ಕರ ನಾವು ಊಟ ಮಾಡೋದು. ಸೊ ಹಸಿವೆ ಅನ್ನೋ ಸಂಕಟ ಇಲ್ಲಿ ಆಗಿದೆ ಅಂತಂದ್ರೆ ಆ ಹಸಿವೆ ಸಂಕಟ ಆಗೋದಕ್ಕೆ ಕೂಡ ಅದು ಪರಮಾತ್ಮನ ಕರುಣೆ. ಎಷ್ಟೋ ಜನಕ್ಕೆ ಊಟ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ, ಆ ಹಸಿವೆನದು ಇಲ್ಲದೆ ಹೋದ್ರೆ ನೋಡ್ಬಿಟ್ಟೆ ಅವ್ರು ತೃಪ್ತಿ ಪಡ್ಕೋಬೇಕಾಗತ್ತೆ. ನಾವು ಆ ಥರ ಜನಗಳನ್ನ ನೋಡ್ತಾ ಇದೀವಿ. ನಾವು ಮನೆಯಲ್ಲಿ ಬೇಕಾದಷ್ಟು ದುಡ್ಡಿರುತ್ತೆ, ರುಚಿ ರುಚಿಯಾಗಿ ಮನೆಯಲ್ಲಿ ಪದಾರ್ಥಗಳನ್ನ ಮಾಡ್ತಾರೆ, ಹಸಿವೆನೇ ಆಗದೆ ಹೋದ್ರೆ ಏನು ಹಾಗಾದ್ರೆ? ತಿನ್ನಕ್ಕಾಗದೇ ಇಲ್ಲ. ಕಣ್ಮುಂದೆ ಎಲ್ಲ ಇರುತ್ತೆ, ಕಣ್ಮುಂದೆ ಇರೋಂತಹದ್ದನ್ನ ಪಡ್ಕೊಳ್ಳೋ ಶಕ್ತಿ ಕೂಡ ನಮಗೆ ಆಗೋದಿಲ್ಲ. ಯಾಕೆಂದ್ರೆ ಹಸಿವೆ ಆಗೋದಿಲ್ಲ. ಹಸಿವೆ ಆಗ್ಬೇಕಲ್ಲ, ಹಸಿವೆ ಸಂಕಟ ಅನ್ನೋದು ಮಾಡ್ಸತ್ತಲ್ಲ, ಆ ಸಂಕಟ ಅನ್ನೋದು ಅವನ ಕಾರುಣ್ಯ, ಪರಮಾತ್ಮನ ಕಾರುಣ್ಯ, ಅವನ ಕರುಣೆ ಅಲ್ಲಿ ಇದ್ದಿದ್ರಿಂದ ಇಲ್ಲಿ ಹಸಿವೆ ಅಂತ ಆಯ್ತು. ಹಸಿವೆ ಆಗಿದ್ದಕ್ಕೆ ಹೊಟ್ಟೆ ತುಂಬಿಸ್ಕೋತಾ ಇದ್ದೀನಿ, ಹೊಟ್ಟೆ ತುಂಬಿಸ್ಕೊಂಡಿದ್ರಿಂದ ದೇಹ ಬೆಳವಣಿಗೆ ಆಗತ್ತಲ್ಲ, ಅಲ್ಲಿ ಒಂದು ಶಕ್ತಿ ಅನ್ನೋದು ಬರುತ್ತಲ್ಲ, ಆ ಶಕ್ತಿನ ಹೇಗೆ ನಾನು ಸದ್ವಿನಿಯೋಗ ಮಾಡ್ಕೋಬೇಕು. ಸೊ ಹಸಿವೆ ಅನ್ನೋದು ಕೊಡುವಂತಹವನು ಅವನೇ. ಹಸಿವೆ ಅನ್ನೋದು ಕೊಟ್ಟ ಮೇಲೆ ನಾವು ಪ್ರಸಾದನ ಸ್ವೀಕಾರ ಮನೋಭಾವ ಅಂತ ಹೇಳ್ತೀವಿ. ಅದನ್ನ ಸ್ವೀಕರಿಸ್ಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ, ನಾವು ಆ ಥರ ಬೆಳೀತಾ ಹೋಗ್ತೀವಿ. ಅದಕ್ಕೆ ಆಹಾರನ ಸ್ವೀಕಾರ ಮಾಡ್ಬೇಕಾದ್ರೆ ಅದನ್ನ ತುಚ್ಛವಾಗಿ ಕಾಣಬಾರದು. ಮಾಡಿರುವ ಪದಾರ್ಥದಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇರ್ಬೋದು, ಖಾರ ಇರ್ಬೋದು, ಸ್ವೀಕಾರ ಮಾಡ್ತಾ ಹೋಗ್ತಾ ಇರ್ಬೇಕಷ್ಟೆ. ಅವನು ಕೊಟ್ಟಿದ್ದಾನೆ ನನಗೆ ಅಂತ ಕೊಟ್ಟಿದ್ದಾನೆ. ಬೇರೆ ದಿವಸ ಬೇರೆ ಎಲ್ಲ ತಿಂದಿದ್ದೀನಿ, ಇವತ್ತು ಇದನ್ನು ಕೊಟ್ಟಿದ್ದಾನೆ, ಇಷ್ಟು ಸಾಕು. ನಮ್ಮ ಮನಸ್ಥಿತಿ ಆಹಾರ ತಗೋಬೇಕಾದ್ರೆ ಶಾಂತವಾಗಿದ್ರೆ ಅದು ನಮ್ಮನ್ನ ಅಂತಹ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಊಟ ಮಾಡ್ಬೇಕಾದ್ರೆ ಯಾರನ್ನೋ ಬೈಕೊಂಡು, ಯಾರನ್ನೋ ಶಾಪ ಹಾಕೊಂಡು ಬೇಡದ ವಿಚಾರ ಮಾಡ್ತಾ ಇದ್ರೆ ಊಟ ಆದ್ಮೇಲೆ ಬೇಡದ ವಿಚಾರಗಳ ಹತ್ರನೇ ನಮ್ಮ ಮನಸ್ಸು ಹೋಗುತ್ತೆ, ಬೇಡದೇ ಇರೋಂತಹದ್ದೇ ನಮ್ಗೆಲ್ಲ ಆಗುತ್ತೆ. ಪ್ರಸಾದ ಅಂತ ಹೇಳ್ತೀವಲ್ಲ, ಅಲ್ಲಿ ಸಾದ ಅಂತ ಏನು ಒಂದು ಶಬ್ದ ಬರುತ್ತೆ, ಅದು ಸಾದ್ ಅನ್ನೋ ಒಂದು ಧಾತು ಪದದಿಂದ ಬಂದಿದೆ. ಅದೇನು ಅಂತಂದ್ರೆ ಪ್ರತಿಯೊಂದನ್ನ ಸಾಧ್ಯವಾಗಿಸುವಂತಹದ್ದು ಇದು ಆಗಿರೋದ್ರಿಂದ ಇದು ಸಾದ. ಯಾವುದದು ಸಾದ ಅಂತಂದ್ರೆ ಪ್ರಸಾದ. ಅಂತಂದ್ರೆ ಪರಮಾತ್ಮನಿಂದ ತುಂಬಾ ಶ್ರೇಷ್ಠವಾಗಿ ಬಂದಿರೋ ಅಂತಹದ್ದು, ಅದಕ್ಕೆ ಇದು ಪ್ರಸಾದ. ಇದು ನಾನು ಸ್ವೀಕಾರ ಮಾಡ್ಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ನಾ ಏನು ಒಂದು ಭಾವನೆ, ಒಂದು ಒಳ್ಳೇದು ತುಂಬಿಕೊಂಡಿರ್ತೀನಿ, ಅದನ್ನ ಸಾಧ್ಯ ಮಾಡುತ್ತೆ ಇದು. ಆದ್ರಿಂದ ಇದು ಪ್ರಸಾದ. ಆದ್ರಿಂದ ಪರಮಾತ್ಮ ಇವತ್ತು ಹಸುವಿನ ಸಂಕಟ ನನಗೆ ಕೊಟ್ಟಿದ್ದಾನೆ ಅಂತಂದ್ರೆ ಕೈ ಮುಗಿದ್ಬಿಟ್ಟು ಊಟ ಮಾಡಬೇಕು. ಹಸುವೆ ಆಗ್ತಾ ಇದೆಯಲ್ಲ ನನಗೆ, ನಾನು ಪುಣ್ಯ ಮಾಡಿದ್ದೀನಿ. ಹಸುವೆನೇ ಆಗದೆ ಹೋದ್ರೆ ಒಂದು ತೊಟ್ಟು ನೀರು, ಆಹಾರ ಇರಲಿ, ಒಂದು ತೊಟ್ಟು ನೀರು ಒಳಗಡೆ ಹೋಗೋದಿಲ್ಲ, ಈಚೆ ಬಂದ್ಬಿಡುತ್ತೆ. ಸೊ ಹಸುವಿನ ಸಂಕಟ ನನಗೆ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಪರಮಾತ್ಮ ನನ್ನಲ್ಲಿದ್ದಾನೆ, ನನ್ನ ಹತ್ರದಲ್ಲೇ ಇದ್ದಾನೆ. ಆ ಸಂಕಟ ಅಂತ ಬಿಟ್ಟು ಆ ಸೂಚನೆನೇ ಪರಮಾತ್ಮ. ಅಲ್ಲಿ ನಾವು ನಮ್ಮ ಪರಮಾತ್ಮನ ನೋಡ್ಬೇಕು, ಸಂಕಟ ನೋಡಬಾರ್ದು, ಹಸುವೆ ನೋಡಬಾರ್ದು. ಹಸುವಿನ ಸಂಕಟ ಕೊಟ್ಟಂತಹ ಆ ಜ್ಞಾನ ಅವನು ಪರಮಾತ್ಮ. ಅಂತಹ ಭುಕ್ತಿ, ಹಸುವಿನ ಸಂಕಟ ಕೊಡವನು ಪರಮಾತ್ಮ. ಮತ್ತು ಇಂತಹ ಒಂದು ಆಹಾರ, ಹಸಿವೆ ಇದನ್ನು ಕೊಟ್ಟು ಆ ಮೂಲಕ ದೇಹಕ್ಕೆ ಒಂದು ಶಕ್ತಿ ಸಿಗುತ್ತೆ. ಶಕ್ತಿಯ ಜೊತೆಗೆ ಮನಸ್ಸಿಗೆ ಒಂದು ಸಚ್ಚಿಂತನೆ ಮಾಡುವಂತಹ ಒಂದು ಪ್ರಜ್ಞೆ ಕೂಡ ಉಂಟಾಗತ್ತೆ. ಆ ಮೂಲಕ ಮನುಷ್ಯ ಆಧ್ಯಾತ್ಮದ ಹಸಿವೆ, ಈ ಎರಡನ್ನೂ ಕೊಡ್ತಾನೆ ಅವನು. ದೇಹದ ಹಸಿವೆ ಜೊತೆಗೆ ಆಧ್ಯಾತ್ಮದ ಹಸಿವೆ, ಈ ಎರಡನ್ನೂ ಕೊಟ್ಟು ಮುಕ್ತಿಯನ್ನು ಕೂಡ ಅವನೇ ಕರುಣಿಸ್ತಾನೆ. ಯಾರು ಅವನು ಅಂತಂದ್ರೆ ಅವನೇ ನಮ್ಮ ಕಾಲಭೈರವ. ಭುಕ್ತಿ ಮುಕ್ತಿದಾಯಕಂ ಪ್ರಶಸ್ತ ಚಾರು ವಿಗ್ರಹಂ. ಇಲ್ಲಿ ಪ್ರಶಸ್ತ ಅಂತಂದ್ರೆ ಎಲ್ಲವೂ ಹೇಗೆ ಇರಬೇಕೋ ಹಾಗೆಯೇ ಸೂಕ್ತವಾದುದನ್ನ ಸೂಚಿಸುವಂತಹ ಪದ
ಪ್ರಶಸ್ತ, ಪ್ರಶಸ್ತವಾದ ಸಮಯ ಅಂತ ಹೇಳ್ತೀವಿ. ಇಲ್ಲಿ ಪ್ರಶಸ್ತ ಅಂತಂದ್ರೆ ಅತ್ಯಂತ ವೈಭೋಗಗಳನ್ನ ಕಾಣುವಂತಹದ್ದು. ಅದಕ್ಕೆ ಕಾರಣ ಪ್ರಶಂಸೆಗೆ ಅದು ಒಳಪಟ್ಟಿವೆ. ಪ್ರಶಂಸೆಗಳನ್ನ ಗಳಿಸುವಂತಹ ಅರ್ಹತೆಯನ್ನ ಇದು ಸಂಪಾದನೆ ಮಾಡಿದೆ. ಯಾರು ಅಂತಹ ಪ್ರಶಸ್ತನಾಗಿರೋವನು? ಯಾರು ಅಂತಂದ್ರೆ ಅವನು ಚಾರು ವಿಗ್ರಹಂ, ಪ್ರಶಸ್ತ ಚಾರು ವಿಗ್ರಹಂ. ವಿಗ್ರಹಂ ಚಾರು ಅಂತಂದ್ರೆ ತುಂಬಾ ಸುಂದರವಾಗಿರುವಂತಹದನ್ನ ಚಾರು ಅಂತ ಹೇಳ್ತಾರೆ. ವಿಗ್ರಹಂ ಅಂತಂದ್ರೆ ಅದು ಒಂದು ರೂಪ, ಒಂದು ಆಕಾರನ ಸೂಚಿಸುವಂತಹ ಪದ. ಕಾಲಭೈರವ ತುಂಬಾ ಸುಂದರವಾದ ರೂಪವುಳ್ಳವನಾಗಿ ಪ್ರಶಂಸೆಗಳನ್ನ ಗಳಿಸಿರುವಂತಹವನು. ಹೀಗೆ ಅವನು ಭುಕ್ತಿ ಮುಕ್ತಿದಾಯಕಂ ಪ್ರಶಸ್ತ ಚಾರು ವಿಗ್ರಹಂ. ಭಕ್ತವತ್ಸಲಂ ಸ್ಥಿರಂ ಸಮಸ್ತ ಲೋಕ ವಿಗ್ರಹಂ. ಇಲ್ಲಿ ಭಕ್ತವತ್ಸಲಂ, ವತ್ಸಲಂ ಅನ್ನೋದ್ರಲ್ಲಿ ನಾವು ನೋಡ್ಬೇಕಾಗಿರುವಂತಹದ್ದು ವಾತ್ಸಲ್ಯ ಅನ್ನೋ ಒಂದು ಪದ. ವಾತ್ಸಲ್ಯ ಅನ್ನುವಂತಹದ್ದು ಒಂದು ಭಾವ. ಅಂತಹ ಭಾವನ್ನ ವ್ಯಕ್ತಪಡಿಸ್ಬೇಕಾದ್ರೆ ಅದು ಕೇವಲ ಒಂದು ಮಾತೃ ಹೃದಯಕ್ಕೆ ಮಾತ್ರ ಸಾಧ್ಯ ಆಗಿರುತ್ತೆ. ವಾತ್ಸಲ್ಯ ಅನ್ನೋದು ಎಲ್ಲರೂ ಕೊಡಕ್ಕಾಗೋದಿಲ್ಲ. ಕೇವಲ ಒಂದು ತಾಯಿ ಹೃದಯ, ತಾಯಿಯ ಮಮತೆ, ಆ ಮಾತೃ ಹೃದಯಕ್ಕೆ ಮಾತ್ರ ಆ ಶಕ್ತಿ ಇರೋದು ವಾತ್ಸಲ್ಯ ಹರಿಸೋದಕ್ಕೆ. ಒಬ್ಬಳು ತಾಯಿಗೆ ತನ್ನ ಮಗುವಿನ ಬಗ್ಗೆ ಒಂದು ಉಂಟಾದ ಪ್ರೀತಿ ಮಮತೆ ಇದಕ್ಕೆ ಕಾರಣ ಆಗಿರುತ್ತೆ. ಅವಳು ಬಹು ಸಹಜ ಅಂತಂದ್ರೇನು, ಯಾವ ತೊಂದರೆನೂ ಇಲ್ಲದೆ ಆ ವಾತ್ಸಲ್ಯನ ಕೊಡೋ ಶಕ್ತಿ ಹೊಂದಿರ್ತಾಳೆ ಒಬ್ಳು ತಾಯಿ. ಅವಳು ಸಹಜವಾಗಿ ಆ ಭಾವವನ್ನ ಹೊರಹಾಕ್ತಾಳೆ. ವಾತ್ಸಲ್ಯ ಅನ್ನೋ ಪದದಲ್ಲಿ ವತ್ಸ ಅನ್ನೋ ಒಂದು ಪದ ಕೂಡ ಇದೆ. ವತ್ಸ ಅಂತಂದ್ರೆ ಮಗು ಅನ್ನೋ ಒಂದು ಅರ್ಥ ಕೂಡ ಬರುತ್ತೆ. ಮತ್ತೊಂದು ರೀತಿನಲ್ಲಿ ಹೇಳಬೇಕು ಅಂತಂದ್ರೆ ವತ್ಸ ಅಂತಂದ್ರೆ ಒಂದು ಪುಟ್ಟ ಕರು. ಒಂದು ಪುಟ್ಟ ಕರುನ ವತ್ಸ ಅಂತ ಹೇಳ್ತೀವಿ. ಆ ಕರುವಿನ ಬಗ್ಗೆ ಅದರ ತಾಯಿ ಹಸು ಹೇಗೆ ಪ್ರೀತಿಯನ್ನ ತೋರಿಸುತ್ತೆ, ಸರಿಯಾದ ಸಮಯದಲ್ಲಿ ತನ್ನ ಕರು ಹಾಲು ಕುಡಿಯೋವರೆಗೆ ಅದು ಬೇರೆ ಯಾರಿಗೂ ಹಾಲನ್ನ ಕೊಡೋದಿಲ್ಲ. ತನ್ನ ಪುಟ್ಟ ಕರುವಿಗೆ ತುಂಬಾ ಪ್ರೀತಿಯಿಂದ ಅದರ ಮೈ ನೆಕ್ಕುತ್ತಾ ಅದರ ಹಿಂದೆ ಮುಂದೆ ಸುತ್ತಿ ಆ ಪುಟ್ಟ ಕರುವಿನ ಪೋಷಣೆ ಮಾಡುತ್ತೆ ಹಸು, ಅದರ ತಾಯಿ. ಅದರ ಬೆಳವಣಿಗೆಯನ್ನ ನೋಡಿ ತುಂಬಾ ಆನಂದವಾಗಿ ಆ ಒಂದು ವಾತ್ಸಲ್ಯನ ಅದು ಹರಿಸತ್ತೆ. ಆ ಹಸು ತಾನು ಮೇಯಕ್ಕೆ ಹೋದಾಗ ಕೂಡ ಆ ಕರುವಿನ ನೆನಪು ಬಂದ ತಕ್ಷಣ ಅದು ತನ್ನ ಹಿಂಡನ್ನು ಬಿಟ್ಟು ಓಡೋಡಿ ಕರುವಿನ ಬಳಿ ಓಡಿ ಬಂದ್ಬಿಡುತ್ತದು. ಹಸು ತೋರುವ ಆ ಪ್ರೀತಿನ ವಾತ್ಸಲ್ಯ ಅನ್ನೋ ರೀತಿನಲ್ಲಿ ಇಲ್ಲಿ ಹೇಳಿದ್ದಾರೆ. ಈ ರೀತಿನಲ್ಲಿ ಭಗವಂತನ ಪ್ರೀತಿ ತುಂಬಾ ವಾತ್ಸಲ್ಯಮಯವಾಗಿ ಭಕ್ತರ ಹತ್ರ ಇರುತ್ತೆ. ಪರಮಾತ್ಮನಿಗೆ ನಾವೆಲ್ಲ ಮಕ್ಕಳು. ನಾವೆಲ್ಲ ಏನ್ ಹೇಳ್ತೀವಿ? ಪರಮಾತ್ಮ ನಿನ್ ಮಕ್ಕಳು, ನಮ್ಮ ಅಪ್ಪ ನೀನು ಅಂತ ಹೇಳ್ತೀವಿ. ನಮ್ಮ ಪಾಲಕ ನೀನು. ಅವನನ್ನ ಪಾಲಕ ಅಂತ ನಂಬುದ್ಮೇಲೆ ನಾನು ವತ್ಸ, ಅವನು ವಾತ್ಸಲ್ಯ ಹರಿಸ್ತಾನೆ. ಹೀಗೆ ಈ ಕಾಲಭೈರವ ಪರಮೇಶ್ವರ ಶಿವ ಅಂತಹ ರುದ್ರ ತಾಂಡವ, ರುದ್ರ ರಮಣೀಯ ಮಂತ್ರ ನಮ್ನೆಲ್ಲ ಸ್ತಬ್ಧರನ್ನಾಗಿ ಮಾಡೋ ಅಂತಹವನಲ್ಲಿ ಕೂಡ ಕರುಣೆ ಅನ್ನೋದು ಈ ರೀತಿ ಅವನಲ್ಲಿದೆ. ಹೀಗೆ ಭಕ್ತರೆಡೆಗೆ, ಭಕ್ತರ ಬಳಿ ಅವನ ಆ ವಾತ್ಸಲ್ಯನ್ನ ಹರಿಸ್ತಾ ಇರ್ತಾನೆ. ಸ್ಥಿರಂ, ತುಂಬಾ ಸ್ಥಿರವಾಗಿ ಸದಾಕಾಲ ಭಕ್ತರನ್ನ ಕಾಯುತ್ತಾ ತುಂಬಾ ಗಟ್ಟಿಯಾಗಿ ಅಚಲವಾಗಿ ತನ್ನ ಕಾರುಣ್ಯವನ್ನ, ಪ್ರೀತಿನ, ವಾತ್ಸಲ್ಯವನ್ನ ಅವನು ಹರಿಸ್ತಾನೆ. ವಾತ್ಸಲ್ಯನ ಯಾಕೆ ಹರಿಸ್ತಾನೆ ಅಂತ ಹೇಳಿದ್ರೆ, ಭಕ್ತರುಗಳು ನಾವು ಒಬ್ಬೊಬ್ರು ನನ್ನ ಕಡೆ ಇರ್ತೀವಿ. ನಮ್ಮೆಲ್ರಿಗೂ ಅವನು ಆ ಒಂದು ಅದೇ ವಾತ್ಸಲ್ಯನ ಅವನು ಕೊಡಬೇಕು ಅಂತಂದ್ರೆ ಅದು ಹರಿತಾ ಇರುತ್ತೆ ಅವನಿಂದ, ಅದು ಎಲ್ರಿಗೂ ಸಿಗತ್ತೆ. ಅದರಿಂದ ಈ ವಾತ್ಸಲ್ಯ ಅನ್ನುವಂತಹದ್ದು ಅವನಿಂದ ಹರಿತಾ ಇದೆ ಅಂತ ಹೇಳ್ತಾರೆ. ಭಕ್ತವತ್ಸಲಂ ಸ್ಥಿರಂ ಸಮಸ್ತ ಲೋಕ ವಿಗ್ರಹಂ. ಪರಮಾತ್ಮನ ಭಕ್ತರು ಎಲ್ಲಾ ಕಡೆನೂ ಇರ್ತಾರೆ. ಅವರು ಎಲ್ಲೆಲ್ಲೇ ಇದ್ರು, ಹೇಗೆ ಇದ್ರು, ಅವರೆಲ್ಲರ ಕಡೆಗೂ ಅವನು ಇದೇ ರೀತಿಯ ವಾತ್ಸಲ್ಯವನ್ನ ಹರಿಸಬಲ್ಲವನಾಗಿದ್ದಾನೆ ನಮ್ಮ ಈ ಕಾಲಭೈರವ.
ಮತ್ತೆ ಹೇಳ್ತಾರೆ ಅವನ್ನ ಮನೋಜ್ಞ ಅಂತ ಹೇಳ್ತಾರೆ. ಮನೋಜ್ಞ ಅಂತ ಈ ಪರಮಾತ್ಮನನ್ನ ಕುರಿತು ಹೇಳ್ತಾರೆ. ಮನಂ ಜಾನಾತಿ ಇತಿ ಮನೋಜ್ಞ. ನಮ್ಮ ಮನಸ್ಸನ್ನ ಯಾರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅವನು ಮನೋಜ್ಞನಾಗಿರ್ತಾನೆ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ಅಂತ ನಾವು ಹೇಳ್ತೀವಿ, ಆದರೆ ನಿಜವಾಗ್ಲೂ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳಕ್ ಆಗದೆ ಇರುವಂತಹ ಅನೇಕ ಸಂದರ್ಭಗಳು ನಮ್ಮ ಜೀವನದಲ್ಲಿ ಬಂದು ಹೋಗಿರುತ್ತೆ. ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ನಮ್ಮದೇ ಮನಸ್ಸಿನಿಂದ ಇವತ್ತು ಇಂತಹ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿರ್ತೀನಿ, ಅದು ಬಿಟ್ಟು ಬೇರೆ ಮತ್ತೊಂದು ಕೆಲಸ ಮಾಡ್ತೀನಿ. ಬೆಳಗ್ಗೆ ನಿರ್ಧಾರ ಮಾಡಿದಾಗ ಅದು ನನ್ನದೇ ಮನಸ್ಸಾಗಿರುತ್ತೆ. ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡ್ಬೇಕಾದ್ರೆ ಇದನ್ನ ಬಿಡೋದು ಯಾವುದು? ಇದೇ ಮನಸ್ಸು. ಬೇರೆ ಕೆಲಸ ಮಾಡೋದು ಯಾವುದು? ಇದೇ ಮನಸ್ಸು. ಹೀಗೆ ನನ್ನ ಮನಸ್ಸನ್ನ ನಾನೇ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ನನ್ನ ಮನಸ್ಸು ಹೇಗೆ ಅನ್ನೋದು ನನ್ನ ಅಳತೆಗೆ ಸಿಗ್ತಾ ಇಲ್ಲ. ನಮಗೆ ಅರ್ಥವಾಗದೇ ಇರುವಂತಹ ನಮ್ಮ ಮನಸ್ಸಿನ ಆಳವನ್ನ, ನಮ್ಮ ಮನಸ್ಸಿನ ಅರ್ಥವನ್ನ ಆ ಪರಮಾತ್ಮ ತಿಳ್ಕೊಂಡಿರ್ತಾನೆ. ಅವನಿಗೆ ಹೇಗೆ ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ? ಮನಂ ಜಾನಾತಿ ಇತಿ ಮನೋಜ್ಞ ಅಂತ ಹೇಳ್ತೀವಿ, ಸರಿ. ಆದ್ರೆ ಅವನಿಗೆ ಹೇಗೆ ಸಾಧ್ಯ ಇದು? ಅದಕ್ಕೆ ಹೇಳ್ತಾರೆ ನಿಕ್ವಣನ್ ಅಂತ ಹೇಳ್ತಾರೆ. ನಿಕ್ವಣನ್ ಅಂತಂದ್ರೆ ಸಂಗೀತ, ಒಂದು ಸಂಗೀತಮಯವಾದ ಅಥವಾ ಒಂದು ಸಂಗೀತದ ನಾದ ಅಂತ ಹೇಳ್ತೀವಿ. ಒಂದು ಸುಂದರವಾದ ನಾದಮಯವಾದ ಅಥವಾ ಸಂಗೀತಮಯವಾದ ಸಂಗೀತದ ಸ್ವರ ತಾಳಗಳಲ್ಲಿ ನಮಗೆ ಜ್ಞಾನ ಇಲ್ಲದೆ ಹೋದ್ರೂ ಕೂಡ ಒಂದು ಸಂಗೀತನ ನಾವು ತುಂಬಾ ಆನಂದದಿಂದ ಅನುಭವಿಸ್ತೀವಿ. ನಮಗೆ ಸಂಗೀತ ಗೊತ್ತಿಲ್ಲ, ರಾಗ ಸ್ವರ ತಾಳ ಯಾವುದು ಗೊತ್ತಿಲ್ಲ, ಆದರೆ ಒಂದು ಹಾಡು ಸುಶ್ರಾವ್ಯವಾಗಿ ಬಂದಂತಹ ಒಂದು ಸಂಗೀತ ನನ್ನ ಮನಸ್ಸನ್ನ ಮುಟ್ಟಿದೆ ಅಂತಂದ್ರೆ ನಾನು ಕಣ್ಮುಚ್ಕೊಂಡು ಕೇಳ್ತಾ ಇರ್ತೀನಿ ಅಷ್ಟೆ. ನಾನು ಅದನ್ನ ಕಣ್ಮುಚ್ಕೊಂಡು ಕೇಳಕ್ ಹೇಗೆ ಸಾಧ್ಯ? ಆ ಸಂಗೀತಕ್ಕೆ ಆ ಶಕ್ತಿ ಇದೆ. ಸಂಗೀತದಲ್ಲಿ ಜ್ಞಾನ ಇಲ್ಲದೆ ಹೋದ್ರೂ ಕೂಡ ಅದು ನನ್ನನ್ನ ಮನಸ್ಸನ್ನ ತಲುಪತ್ತೆ. ನನ್ನ ಮನಸ್ಸನ್ನ ತಲುಪಿ ನನ್ನ ಮನಸ್ಸನ್ನ ತಟ್ಟುವಂತಹ ಶಕ್ತಿ ಸಂಗೀತಕ್ಕಿರುತ್ತೆ. ನಿಕ್ವಣನ್ ಅಂತಂದ್ರೆ ಈ ಒಂದು ಸಂಗೀತ, ಇಂತಹ ಒಂದು ಸಂಗೀತ ಆ ಶಿವನಲ್ಲಿದೆ. ಶಿವನೇ ಸಂಗೀತ ಆಗಿದ್ದಾನೆ ಅಂತ ಇದರ ಅರ್ಥ. ಆ ಸಂಗೀತದ ಶಕ್ತಿ ಶಿವನ ಹತ್ರ ಇದೆ. ದಣಿದ ದೇಹ ಮತ್ತು ಮನಸ್ಸಿಗೆ ಸಮಾಧಾನವನ್ನ ಕೊಟ್ಟು ಉಲ್ಲಾಸ ಮತ್ತು ಉತ್ಸಾಹವನ್ನ ಈ ಸಂಗೀತ ಅನ್ನೋದು ತುಂಬುತ್ತೆ. ಉತ್ಸಾಹ ಮತ್ತು ಉಲ್ಲಾಸಗೊಂಡ ಮನಸ್ಸು ತುಂಬಾ ಆಹ್ಲಾದಕರವನ್ನ ಅನುಭವಿಸುತ್ತೆ. ನಮ್ಮ ಮನಸ್ಸು ಒಂದು ಸಂತೋಷದ ತುಟ್ಟ ತುದಿ ಅಂತ ಹೇಳ್ತೀವಲ್ಲ, ಆ ಅನುಭವನ ನಾವು ಪಡ್ಕೋತೀವಿ. ಈ ರೀತಿ ಸಂಗೀತ ಹೇಗೆ ನಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ಆಗತ್ತೆ, ಆ ರೀತಿನಲ್ಲಿ ಪರಮಾತ್ಮ ಸಂಗೀತದಂತೆ ನಮ್ಮ ಮನಸ್ಸನ್ನ ಆವರಿಸ್ತಾನೆ ಮತ್ತು ನಮ್ಮ ಮನಸ್ಸನ್ನ ಅವನು ಅರ್ಥ ಮಾಡ್ಕೋತಾನೆ. ಆದ್ರಿಂದ ಪರಮಾತ್ಮನನ್ನ ನಿಕ್ವಣನ್ ಮನೋಜ್ಞ ಅಂತ ಹೇಳ್ತೀವಿ. ಲಸತ್ ಕಟಿಂ, ಲಸತ್ ಕಟಿಂ ಅಂತಂದ್ರೆ ಅವನು ತನ್ನ ಸೊಂಟದ ಸುತ್ತ ಒಂದು ಡಾಬಿನಂತಹ ಒಂದು ದಾರ, ಉಡದಾರ ಅಂತ ಕೂಡ ಹೇಳ್ತಾರೆ, ಅಂತಹ ದಾರನ್ನ ಅವನು ಕಟ್ಕೊಂಡಿರ್ತಾನೆ. ಕಟಿ ಅಂತಂದ್ರೆ ಸೊಂಟ. ಲಸತ್ ಕಟಿ, ಸೊಂಟದ ಸುತ್ತ ಅವನು ಹೇಮಕಿಂಕಿಣಿ, ಚಿನ್ನದ ಗಂಟೆಗಳನ್ನ ಕಟ್ಕೊಂಡಿರ್ತಾನೆ. ಅವನ ಈ ವರ್ಣನೆ ಪ್ರಕಾರ ಅವನು ನಡೆದಾಡುವಾಗ ಕೂಡ ಅವನಿಂದ ಒಂದು ಸಂಗೀತದಂತೆ ಈ ಗಂಟೆಯ ನಾದ ಹೊರಹೊಮ್ಮುತ್ತೆ. ಸಂಗೀತವನ್ನ ಅವನು ಇಷ್ಟಪಡೋದ್ರಿಂದ ಅವನ ಮನಸ್ಸು ಪರಿಶುದ್ಧವಾಗಿರುತ್ತೆ. ಪರಿಶುದ್ಧವಾದ ಮನಸ್ಸು ಪರಮಾತ್ಮನದಾಗಿರೋದ್ರಿಂದ ಅವನನ್ನ ನಿರ್ಮಲ ಮನಸ್ಸಿನವನು ಅಂತ ಹೇಳ್ತೀವಿ, ಪರಿಶುದ್ಧವಾದ ಮನಸ್ಸಿನವನು ಅಂತ ಹೇಳ್ತೀವಿ. ಅವನು ಪರಿಶುದ್ಧನಾಗಿರೋದ್ರಿಂದ ಭಕ್ತರ ಮನಸ್ಸನ್ನ ಅವನು ತಿಳ್ಕೊಂಡಿರ್ತಾನೆ. ಪರಮಾತ್ಮನನ್ನ ಪ್ರಸನ್ನ ಚಿತ್ತ ಅಂತ ಕೂಡ ಹೇಳ್ತೀವಿ. ಹಾಗೆ ಅವನಿಗೆ ಮನಸ್ಸನ್ನ ತಿಳಿಯುವಂತಹ ಒಂದು ಶಕ್ತಿ ಇರುತ್ತೆ. ನಿಕ್ವಣನ್ ಮನೋಜ್ಞ ಹೇಮ ಕಿಂಕಿಣಿ ಲಸತ್ ಕಟಿಂ ಅಂತಹ ಕಾಲಭೈರವ ನಮ್ಮ ಪರಮಾತ್ಮ ಕಾಶಿಕಾ ಪುರಾದಿನಾಥ. ಕಾಶಿಕಾ ಪುರಾದಿನಾಥ ಕಾಲಭೈರವಂ ಭಜೆ. ಅಂತಹ ಪರಮಾತ್ಮನನ್ನ ನಾನು ಸ್ಮರಿಸ್ತೀನಿ.
ಮುಂದಿನದು 5ನೇ ಸ್ತೋತ್ರ ಮುಂದಿನ ವಾರ ಬುಧವಾರ, ಸೋಮವಾರ ಶ್ರೀನಿವಾಸ್ ಅವರು ಬರ್ತಾರೆ. ಹಾಗಾಗಿ ಮುಂದಿನ ಬುಧವಾರ ಬಹುಶಃ ಇನ್ನೆರಡು ಅವಕಾಶ ಕೊಡಬೇಕಾಗತ್ತೆ ಇದು ಮಾತುವಿಕೆ. ಸೊ ಇನ್ನು 2 ಅವಕಾಶದಲ್ಲಿ ಈ ಅಷ್ಟಕಂನ ನಾವು ಪೂರ್ಣ ಮಾಡೋಣ. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಭಾನುಕೋಟಿ ಭಾಸ್ವರಂ ಭವಾಬ್ಧಿ ತಾರಕಂ ಪದಂ ನೀಲಕಂಠಮೀಪ್ಸಿದಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷಮಕ್ಷಶೂಲಮಕ್ಷರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಶೂಲಟಂಕಪಾಶದಂಡಪಾಣಿಮಾದಿಕಾರಣಂ ಶಾಮಕಾಯಮಾದಿದೇವಮಕ್ಷರಂ ನಿರಾಮಯಂ ಭೀಮವಿಕ್ರಮಂ ಪ್ರಭುಂ ವಿಚಿತ್ರತಾಂಡವಪ್ರಿಯಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಭುಕ್ತಿಮುಕ್ತಿದಾಯಕಂ ಪ್ರಶಸ್ತಚಾರು ವಿಗ್ರಹಂ ಭಕ್ತವತ್ಸಲಂ ಸ್ಥಿರಂ ಸಮಸ್ತಲೋಕ ವಿಗ್ರಹಂ ನಿಕ್ವಣನ್ ಮನೋಗ್ರಹೇಮ ಕಿಂಕಿಣೀಲ ಸತ್ಕಟಿಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಧರ್ಮಸೇತುಪಾಲಕಂ ಸ್ವಧರ್ಮ ಮಾರ್ಗನಾಶಕಂ ಕರ್ಮಪಾಶಮೋಷಕಂ ಸುಶರ್ಮದಾಯಕಂ ವಿಭುಂ ಸ್ವರ್ಣವರ್ಣಕೇಶಪಾಶೋಭಿತಾಂಗ ನಿರ್ಮಲಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ರತ್ನಪಾದುಕಾ ಪ್ರಭಾಭಿರಾಮಪಾದಯುಗ್ಮಕಂ ನಿತ್ಯಮದ್ವಿತೀಯಮಿಷ್ಟದೈವತಂ ನಿರಂಜನಂ ಮೃತ್ಯುದರ್ಪನಾಶನಂ ಕರಾಲದಂಶ್ರಭೂಷಣಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಅಟ್ಟಹಾಸ ಭಿನ್ನ ಪದ್ಮಜಾಂಡಕೋಶ ಸಂತತಿಂ ದೃಷ್ಟಿಪಾತ ನಷ್ಟ ಪಾಪ ಜಾಲ ಮುಗ್ರ ಶಾಸನಂ ಅಷ್ಟಸಿದ್ಧಿದಾಯಕಂ ಕಪಾಲ ಮಾಲಿಕಾಧರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಭೂತಸಂಗನಾಯಕಂ ವಿಶಾಲಕೀರ್ತಿದಾಯಕಂ ಕಾಶಿವಾಸಿ ಲೋಕ ಪುಣ್ಯ ಪಾಪಶೋಧಕಂ ವಿಭುಂ ನೀತಿಮಾರ್ಗ ಕೋವಿದಂ ಪುರಾತನಂ ಜಗತ್ಪತಿಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಕಾಲಭೈರವಾಷ್ಟಕಂ ಪಠಂತಿ ಯೇ ಮನೋಹರಂ ಜ್ಞಾನಮುಕ್ತಿಸಾಧಕಂ ವಿಚಿತ್ರ ಪುಣ್ಯವರ್ಧನಂ ಶೋಕಮೋಹಲೋಭದೈನ್ಯಕೋಪತಾಪನಾಶನಂ ತೇ ಪ್ರಯಾಂತಿ ಕಾಲಭವಂ ಸನ್ನಿಧಿಂ ಧ್ರುವಂ ಸನ್ನಿಧಿಂ ಧ್ರುವಂ. पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಸದ್ಗುರು ಚಿಕ್ಕಲಿಂಗಣ್ಣ ಸ್ವಾಮಿಗಳವರ ಪಾದಾರವಿಂದಗಳಿಗೆ ಈ ಪ್ರವಚನವನ್ನ ಅರ್ಪಿಸೋಣ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ.